Hello, my dear students. So, welcome back to your favorite Master PYQ series for the chapter Haloalkenes and Haloarenes. So, ಇದು ನಿಮ್ಮದು ಫಸ್ಟ್ ಚಾಪ್ಟರ್ ಆಗಿದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಆ್ಯಂಡ್ ಇದರಲ್ಲಿ ನಿಮ್ಮದು ಏನು ಗ್ರೂಪ್ ಇರುತ್ತೆ ಅಟ್ಯಾಚ್ ಆಗಿರುತ್ತೆ ನಿಮ್ಮದು ಹೈಡ್ರೋಕಾರ್ಬನ್ಗೆ ದಾಟ್ ವಿಲ್ ಬಿ ಯೋರ್ ಹ್ಯಾಲೋಜನ್ಸ್. ಸೊ ಲೆಟ್ ಸ್ಟಾರ್ಟ್. ಸೊ ಈ ಒಂದು ಚಾಪ್ಟರಲ್ಲಿ ನೀವು ಏನನ್ನ ನೋಡ್ತೀರಾ ಇಂಪಾರ್ಟೆಂಟ್ನ ಅದನ್ನು ನೋಡ್ಕೊತಾ ಹೋಗೋಣ. ಸೊ ದಾಟ್ ವಿಲ್ ಬಿ ಯೋರ್ ಇಂಪಾರ್ಟೆಂಟ್ ಗೋಲ್ಸ್ ಫಾರ್ ಟುಡೇ. ಸೊ ಮೇಜರ್ ಆಗಿ ಏನೇನು ಕ್ವಶನ್ಸ್ ಬರುತ್ತೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ದ ಫಸ್ಟ್ ಒನ್ ಈಸ್ ಪ್ರಿಪ್ರೇಷನ್ ಆಫ್ haloalkanes. Second one will be preparation of haloarenes. Next one will be your SN1 and SN2 mechanism. And last one will be chemical properties. ಸೊ ಇದು ಮೇಜರ್ ಸೆಕ್ಷನ್ಸ್ ಆಗಿದೆ ಈ ಚಾಪ್ಟರ್ದು. ಯಾವುದು ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ಓಕೆನಾ? ಸೊ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಆ್ಯಂಡ್ ಬ್ಲೂ ಪ್ರಿಂಟ್ ಯಾವ್ದು ನ್ಯೂಲಿ ರಿಲೀಸ್ಡ್ ಆಗಿದೆ 2023 ಬ್ಲೂ ಪ್ರಿಂಟ್, ಅದ್ರ ಪ್ರಕಾರ ನೋಡ್ತಾ ಹೋದರೆ ನಮಗೆ ಪಾರ್ಟ್ 1ಅಲ್ಲಿ ಸಿಂಗಲ್ ಚಾಯ್ಸ್ ಕ್ವೆಶನ್ ದಟ್ ಈಸ್ ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ 1 ಮಾರ್ಕ್ಗೆ ಆ್ಯಂಡ್ ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಒಂದು ಕ್ವೆಶನ್ ಬರುತ್ತೆ 1 ಮಾರ್ಕಿಗೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಡಿ ಅಲ್ಲಿ ಒಂದು ಕ್ವೆಶನ್ ಬರುತ್ತೆ 5 ಮಾರ್ಕ್ಸಿಗೆ. ಅದರಲ್ಲಿ 3 ಮಾರ್ಕ್ಸಿಗೆ ಆಲ್ವೇಸ್ ನಿಮಗೆ SN1 ಆರ್ SN2 ರಿಯಾಕ್ಷನ್ದು ಮೆಕ್ಯಾನಿಸಮ್ಸ್ ಕೇಳ್ತಾರೆ. ಆ್ಯಂಡ್ ದ ಸೆಕೆಂಡ್ ಕ್ವೆಶನ್ ವಿಲ್ ಬಿ ರಿಲೇಟೆಡ್ ಟು ಎನಿ ಅದರ್ ಟಾಪಿಕ್, ಬೇರೆ ಟಾಪಿಕ್ಸಿಂದ ಬರುತ್ತೆ. ಸೊ ಬೇಗ ನೋಡ್ಕೊತಾ ಹೋಗೋಣ. ಫಸ್ಟ್ ಒನ್ ವಿಲ್ ಬಿ ಯೋರ್ ಕ್ಲಾಸಿಫಿಕೇಶನ್. ಸೊ haloalkanes ಆ್ಯಂಡ್ haloarenes ಅಂತ ಚಾಪ್ಟರ್ ನೇಮ್ ಇದೆ. ಸೊ ಫಸ್ಟ್ ಬೇಸಿಕ್ ಕ್ಲಾಸಿಫಿಕೇಶನ್ ಅಂತೂ ಏನಾಗೋಯ್ತು, ನಿಮ್ಮದು ಏನಾದರೂ ಚೈನ್ ಗ್ರೂಪಲ್ಲಿ ಆಲಿಸೈಕ್ಲಿಕ್ ಎಸೈಕ್ಲಿಕ್ ಹೈಡ್ರೋಕಾರ್ಬನ್ ಜೊತೆ ನಿಮ್ಮದು ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆದರೆ ಅದು ನಿಮ್ಮದು haloalkanesಲ್ಲಿ ಬಂದ್ಬಿಡುತ್ತೆ. ಆಯಿತಾ? ನೆಕ್ಸ್ಟ್ haloarenes ಅಂತ ಬಂದರೆ ನಿಮ್ಮದು ಆರೋಮ್ಯಾಟಿಕ್ ಕಂಪೌಂಡ್ಸಲ್ಲಿ ನಿಮ್ದು ಯಾವಾಗ ಸಬ್ಸ್ಟಿಟ್ಯೂಷನ್ ಹ್ಯಾಲೋಜನ್ ಆಟಮ್ದಾಗುತ್ತೆ ದಾಟ್ ವಿಲ್ ಬಿ ಯೋರ್ haloarenes. ಇಷ್ಟ ನಮ್ಮದು ಕ್ಲಾಸಿಫಿಕೇಶನ್ ನಿಮಗೆ ಗೊತ್ತೇ ಇದೆ. ಬಟ್ ಮಿಕ್ಕಿದ ಕ್ಲಾಸಿಫಿಕೇಶನ್ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, ಕ್ಲಾಸಿಫೈ ಯೋರ್ haloalkanes ಆರ್ haloarenes ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಅಂತ ಕೇಳ್ಬೋದು, ಅಥವಾ ಬೇಸ್ಡ್ ಆನ್ C2X ಬಾಂಡ್ ಅಂತ ಕೇಳ್ಬೋದು. ಆಯಿತಾ? ಕಾರ್ಬನ್ ಟು ಹ್ಯಾಲೋಜನ್ ಬಾಂಡ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿ. ಸೊ ಯಾವಾಗ ನಿಮಗೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಕೇಳ್ತಾರೆ ಅವಾಗ ಏನು ಕ್ಲಾಸಿಫಿಕೇಶನ್ ಬರೀತೀರಾ? ಮೋನೋ ಹ್ಯಾಲೈಡ್ಸ್, ಡೈ ಹ್ಯಾಲೈಡ್ಸ್, ಟ್ರೈ ಹ್ಯಾಲೈಡ್ಸ್ ಆ್ಯಂಡ್ ಟೆಟ್ರಾ ಹ್ಯಾಲೈಡ್ಸ್. ಮೀನಿಂಗ್ ಸಿಂಪಲ್ ಆಗಿದೆ, ವರ್ಡ್ ಅಲ್ಲೇ ಇದೆ. ಮೋನೋ ಹ್ಯಾಲೈಡ್ಸ್ 1 ಹ್ಯಾಲೋಜನ್ ಆಟಮ್ ಇರುತ್ತೆ, ಡೈ ಹ್ಯಾಲೈಡ್ಸ್ 2 ಹ್ಯಾಲೋಜನ್ ಆಟಮ್ ಇರುತ್ತೆ, ಟ್ರೈ ಹ್ಯಾಲೈಡ್ಸ್ 3 ಹ್ಯಾಲೋಜನ್ ಆಟಮ್ ಇರುತ್ತೆ, ಟೆಟ್ರಾ ಹ್ಯಾಲೈಡ್ಸ್ 4 ಹ್ಯಾಲೋಜನ್ ಆಟಮ್ ಇರುತ್ತೆ. ಹೇಗೆ 4ಕ್ಕೆ ಏನಕ್ಕೆ ಬಂತು, ಪೆಂಟಾ ಏನಕ್ಕೆ ಬರಲಿಲ್ಲ? ಬಿಕಾಸ್ ಕಾರ್ಬನ್ದು ವೇಲೆನ್ಸಿ 4 ಅಷ್ಟೇ ಇರೋದು. ಸೊ 4 ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ನ ಅದು ಮೋನೋವೇಲೆಂಟ್ ಆಟಮ್ನ ಅಟ್ಯಾಚ್ ಮಾಡ್ಕೊಬೋದು, ಅದಕ್ಕೋಸ್ಕರ. ನೆಕ್ಸ್ಟ್ ನೇಚರ್ ಆಫ್ C2X ಬಾಂಡಲ್ಲಿ ಬಂದರೆ 2 ಟೈಪ್ಸಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ಕೊಬೋದು. ಯಾವಾಗ ನಮ್ಮದು ಕಾರ್ಬನ್ ಆಟಮ್ sp3 ಹೈಬ್ರಿಡೈಸ್ಡ್ ಆಗಿದ್ದಾಗ ಒಂದು ಕ್ಲಾಸಿಫಿಕೇಶನ್, ಅದೇ ಕಾರ್ಬನ್ ಆಟಮ್ sp2 ಹೈಬ್ರಿಡೈಸ್ಡ್ ಆಗಿದ್ದಾಗ ಇನ್ನೊಂದು ಕ್ಲಾಸಿಫಿಕೇಶನ್. sp3 ಹೈಬ್ರಿಡೈಸ್ಡಲ್ಲಿ 3 ಟೈಪ್ ಬರುತ್ತೆ. ಒಂದು haloalkenes ಅಂದರೆ ಪ್ರೈಮರಿ ಕಾರ್ಬನ್ ಆಟಮ್ಸ್ಗೆ ಅಟ್ಯಾಚ್ ಆಗಿರುತ್ತೆ ನಾರ್ಮಲಿ. ಎಲೈಲಿಕ್ ಹ್ಯಾಲೈಡ್ಸ್ ಅಂದರೆ ನಿಮ್ಮದು ಡಬಲ್ ಬಾಂಡ್ ಇರುತ್ತೆ, ಆ ಒಂದು ಹೈಡ್ರೋಕಾರ್ಬನಲ್ಲಿ ಡಬಲ್ ಬಾಂಡ್ ಇರುತ್ತೆ, ಬಟ್ ಆ ಡಬಲ್ ಬಾಂಡ್ ಮಾಡಿರೋ ಒಂದು ಕಾರ್ಬನ್ ಆಟಮ್ಗೆ ಡೈರೆಕ್ಟ್ಲಿ ಅಟ್ಯಾಚ್ ಆಗಿರಲ್ಲ, ಅದ್ರ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಅದು ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೆನ್ಸೈಲಿಕ್, ಬೆನ್ಝೀನ್ ರಿಂಗ್ ಇರುತ್ತೆ ಬಟ್ ಬೆನ್ಝೀನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರಲ್ಲ ನಿಮ್ಮದು ಹ್ಯಾಲೋಜನ್ ಆಟಮು. ಇನ್ಸ್ಟೆಡ್ ಆ ಬೆನ್ಝೀನ್ ರಿಂಗ್ ಮೇಲೆ ಒಂದು ಅಲ್ಕೈಲ್ ಗ್ರೂಪ್ ಇರುತ್ತೆ ಆ್ಯಂಡ್ ದೆನ್ ಅಲ್ಕೈಲ್ ಗ್ರೂಪ್ ಜೊತೆ ಏನಾಗಿರುತ್ತೆ ಒಂದು ಹ್ಯಾಲೋಜನ್ ಆಟಮ್ಸ್ ಇರುತ್ತೆ. ಲೈಕ್ ದಿಸ್ haloalkenes ಅಂದ್ರೇನು? ಯಾವುದೇ ಒಂದು ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಜೊತೆ ನಿಮ್ಮದು ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಅಲೈಲಿಕ್ ಹ್ಯಾಲೈಡ್ಸ್ ಅಂದ್ರೇನು? ಸೊ ನೋಡಿ, CH3 CH2 ಅಂದ್ಕೊಳ್ಳೋಣ, ಡಬಲ್ ಬಾಂಡ್ CH ಆಗಿದೆ, ಇದ್ರ ಜೊತೆ ಡೈರೆಕ್ಟಾಗಿ ಅಟ್ಯಾಚ್ ಆಗಲ್ಲ. ಇನ್ನೊಂದು ನಿಮ್ಮದು sp3 ಹೈಬ್ರಿಡೈಸ್ಡ್ sp2 ಆದಮೇಲೆ sp3 ಆದಮೇಲೆ ನಿಮ್ದು ಏನಾಗಿರುತ್ತೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಬೆನ್ಸೈಲಿಕ್ ಅಂತ ಬಂದರೆ ಬೆನ್ಝೀನ್ ರಿಂಗ್, ಇದ್ರ ಮೇಲ್ಗಡೆ ಒಂದು ಅಲ್ಕೈಲ್ ಗ್ರೂಪ್ ಆ್ಯಂಡ್ ದೆನ್ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. C2X ಬಾಂಡ್ ಯಾವಾಗ ಕಾರ್ಬನ್ ನಿಮ್ಮದು sp2 ಹೈಬ್ರಿಡೈಸ್ಡ್ ಇರುತ್ತೆ, ವಿನೈಲಿಕ್ ಹ್ಯಾಲೈಡ್ಸ್ ಅಂದ್ರೆ ಏನು? ಈ ಡಬಲ್ ಬಾಂಡ್ ಮಾಡಿರೋ ಕಾರ್ಬನ್ ಆಟಮ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ ನಿಮ್ಮದು ಹ್ಯಾಲೋಜನ್ ಆಟಮ್. ಆಯಿತಾ? ನೆಕ್ಸ್ಟ್ haloarenes ಅಂದ್ರೇನು?
ನಿಮ್ಮದು ಬೆನ್ಸಿನ್ ರಿಂಗು ಅಥವಾ ಯಾವುದೇ ಒಂದು ಆರೋಮ್ಯಾಟಿಕ್ ಕಂಪೌಂಡ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ ನಿಮ್ಮದು ಹ್ಯಾಲೈಡ್ಸು. ಓಕೆನಾ? ಓಕೆ, ನಾವು ಲೆಟ್ಸ್ ಕಮ್ಸ್ ಟು ದ ನಾಮನ್ಕ್ಲೇಚರ್. ಸೊ ಹೇಗೆ ನೀವು ನೇಮ್ ಮಾಡ್ತೀರಾ ಹ್ಯಾಲೋ ಆಲ್ಕಿನ್ಸು ಆ್ಯಂಡ್ ಹ್ಯಾಲೋ ಏರಿನ್ಸು. ಸೊ ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ನಿಮಗೆ ಒಂದು ರೂಲ್ಸ್ ಗೊತ್ತಾಯಿದೆ. ದಟ್ ಈಸ್ ಫಸ್ಟ್ ಒನ್ ವಿಲ್ ಬಿ ಅ ರೂಟ್ ವರ್ಡ್ ಆ್ಯಂಡ್ ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀರಾ ನೀವು? ಪ್ರೈಮರಿ ಸಫಿಕ್ಸ್. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀರಾ? ಸೆಕೆಂಡರಿ ಸಫಿಕ್ಸ್. ಮುಂದೆ ಬಂದರೆ ಹಿಯರ್ ಇಟ್ ವಿಲ್ ಬಿ ಯೋರ್ primary prefix, secondary prefix. ಈ ಥರ ಆರ್ಡರಲ್ಲಿ ನಿಮ್ಮದು IUPAC ನಾಮನ್ಕ್ಲೇಚರ್ ಇರತ್ತೆ. ಎಸ್ ಆರ್ ನೋ? ಎಸ್. ಸೊ ಈಗ ನಮ್ಮದು ಪ್ರೈಮರಿ ಪ್ರಿಫಿಕ್ಸು, ಸೆಕೆಂಡರಿ ಪ್ರಿಫಿಕ್ಸ್, ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್ ಆ್ಯಂಡ್ ಸೆಕೆಂಡರಿ ಸಫಿಕ್ಸ್ ಏನೇನು ಡಿಫೈನ್ ಮಾಡ್ಕೊಳತ್ತೆ ನೋಡ್ಕೊತ ಹೋಗೋಣ. ಸೊ ರೂಟ್ ವರ್ಡ್ ಏನು ಡಿಫೈನ್ ಮಾಡುತ್ತೆ? ಇಲ್ಲಿ ಬಂದ್ಬಿಟ್ಟು ರೂಟ್ ವರ್ಡ್ ಡಿಫೈನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅದನ್ನು ಇದು ಡಿಫೈನ್ ಮಾಡುತ್ತೆ. ಲೆಟ್ಸ್ ಸೇ 1 ಕಾರ್ಬನ್ ಆಟಮ್ ಇದ್ರೆ ಮೆತ್, 2 ಕಾರ್ಬನ್ ಆಟಮ್ ಇದ್ರೆ ಎತ್, 3 ಕಾರ್ಬನ್ ಆಟಮ್ ಇದ್ರೆ ಪ್ರೋ, ಈ ಥರ. ರೈಟ್? ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್ ಬಂದ್ಬಿಟ್ಟು ಯಾವ ಟೈಪ್ ಆಫ್ ನಿಮ್ಮದು ಹೈಡ್ರೋಕಾರ್ಬನ್ ಇದೆ. ಸೊ ಹೈಡ್ರೋಕಾರ್ಬನ್ ಟೈಪ್ನ ಡಿಫೈನ್ ಮಾಡುತ್ತಲ್ವಾ. ಸೊ ಲೆಟ್ಸ್ ಸೇ ಅದು ಅಲ್ಕೇನ್ ಇದ್ರೆ ಸೊ ಎಂಡ್ ಏನಾಗುತ್ತೆ ಏನಿಂದ, ಅಲ್ಕೀನ್ ಇದ್ರೆ ಈನಿಂದ, ಅಲ್ಕೈನ್ ಇದ್ರೆ ಐನಿಂದ. ಸೆಕೆಂಡರಿ ಸಫಿಕ್ಸ್ ಬಂದ್ಬಿಟ್ಟು ಏನು ಡಿಫೈನ್ ಮಾಡುತ್ತೆ? ಫಂಕ್ಷನಲ್ ಗ್ರೂಪ್, ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಡಿಫೈನ್ ಮಾಡುತ್ತೆ. ರೈಟ್? ಫಂಕ್ಷನಲ್ ಗ್ರೂಪ್ನ ಬರೀತೀರಾ. ಪ್ರೈಮರಿ ಪ್ರಿಫಿಕ್ಸ್ ಏನು ಡಿಫೈನ್ ಮಾಡುತ್ತೆ? ಯಾವ ಟೈಪ್ ಇದೆ ಅದು? ಸೈಕ್ಲೋ ಇದೆಯಾ, ಬೈಸೈಕ್ಲೋ ಇದೆಯಾ, ಸ್ಪೈರೋ ಕಂಪೌಂಡ್ ಇದೆಯಾ, ಅದನ್ನು ಡಿಫೈನ್ ಮಾಡುತ್ತೆ. ಆಯಿತಾ? ಸೆಕೆಂಡರಿ ಪ್ರಿಫಿಕ್ಸ್ ಬಂದ್ಬಿಟ್ಟು ಏನು ಡಿಫೈನ್ ಮಾಡುತ್ತೆ? ಸಬ್ಸ್ಟಿಟ್ಯೂಯೆಂಟ್ಸ್ ಏನಾಗಿರ್ಬೋದು? ಅಲ್ಕೈಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿರ್ಬೋದು, ನೈಟ್ರೋ ಸಬ್ಸ್ಟಿಟ್ಯೂಯೆಂಟ್ಸ್ ಆಗಿರ್ಬೋದು, ಹ್ಯಾಲೈಡ್ಸ್, ಎಕ್ಸ್ಟ್ರಾ ಹ್ಯಾಲೋಜನ್ ಸಬ್ಸ್ಟಿಟ್ಯೂಯೆಂಟ್ಸ್ ಅದು ಅವಾಗಿರ್ಬೋದು, ಎಕ್ಸೆಟ್ರಾ. ಕ್ಲಿಯರ್? ಸೊ ಇಷ್ಟು ನಿಮ್ಮದು ಆರ್ಡರ್ ಬರುತ್ತೆ ನಾಮನ್ಕ್ಲೇಚರ್ದು. ಕ್ಲಿಯರ್? ಆ್ಯಂಡ್ ನಿಮ್ಗೆ ಒಂದು ಗೊತ್ತಿದೆ ರೂಲ್ಸ್. ದಟ್ ಈಸ್ ಯಾವಾಗಲೂ ನಾಮನ್ಕ್ಲೇಚರ್ ಮಾಡಬೇಕಾದ್ರೆ ಫಸ್ಟ್ ನಂಬರಿಂಗ್ ಮಾಡ್ತೀರಾ. ನಂಬರಿಂಗ್ ಏನು ಮಾಡ್ತೀರಾ? ಫಂಕ್ಷನಲ್ ಗ್ರೂಪ್ಗೆ ಲೋಯೆಸ್ಟ್ ಲೋಸೆಂಟ್ಸ್ ಬರಬೇಕು ಆ ಥರ ಮಾಡ್ತೀರಾ. ಆಯಿತಾ? ಇದೊಂದು ಬೇಸಿಕ್ಸ್ ರೂಲ್ ಗೊತ್ತಿದ್ರೆ ಮುಗಿತೆ. ಈಗ 2016 ಕೇಳಿರೋ ಕ್ವೆಶನ್ ಇದು. ರೈಟ್ ದಿ IUPAC ನೇಮ್ ಆಫ್ ದಿಸ್ ಕಂಪೌಂಡ್. ಸೊ ಈ ಕಂಪೌಂಡ್ದು IUPAC ನೇಮ್ನ ಬರೀರಿ ಅಂತ. ಸೊ ಈಸಿ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಇವಾಗ ಫಸ್ಟ್ ನೋಡಿ, ನಿಮ್ಮದು ಕೊಟ್ಟಿರೋದೇನೋ ಒಂದು ಬೆನ್ಸಿನ್ ರಿಂಗ್ ಇದೆ. ಈ ಬೆನ್ಸಿನ್ ರಿಂಗ್ ಮೇಲ್ಗಡೆ ಏನಿದೆ? ಒಂದು ಕ್ಲೋರಿನ್ ಗ್ರೂಪ್ ಇದೆ. ಆಯಿತಾ? ಸೊ ಇಷ್ಟು ಸೇರಿ ಒಂದು ನೇಮ್ ಆಗುತ್ತಾ? ಸೊ ದಿಸ್ ಈಸ್ ಯೋರ್ ಕ್ಲೋರೋ ಬೆನ್ಸಿನ್. ಆ್ಯಂಡ್ ಈ ಒಂದು ಬೆನ್ಸಿನ್ಗೆ ಕ್ಲೋರಿನ್ ನೆಕ್ಸ್ಟ್ ಕಾರ್ಬನ್ಗೇನೆ ನಿಮ್ಗೇನಾಗಿದೆ? CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಫಸ್ಟ್ ಪ್ರಯಾರಿಟಿ ನಂಬರಿಂಗ್ ಹೆಂಗೆ ಮಾಡ್ತೀರಾ? ಕ್ಲೋರಿನ್ಗೆ ಆ್ಯಂಡ್ ದೆನ್ ಮಿಥೈಲ್ಗೆ. ಸೊ ಏನು ಹೇಳ್ಬೋದು? ನೇಮ್ ವಿಲ್ ಬಿ ಯೋರ್ ಫಸ್ಟ್ ಕ್ಲೋರಿನ್ C ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದಿಸ್ ಒನ್ ಮಿಥೈಲ್ ಗ್ರೂಪ್ M ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಯಾವುದು? ಕ್ಲೋರಿನ್. ಸೊ ಫಸ್ಟ್ ಏನು ಬರೀತೀರಾ? 1 ಕ್ಲೋರೋ, 2 ಮಿಥೈಲ್, ಬೆನ್ಸಿನ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರೋಣ. ಇನ್ಯಾವುದು ಕ್ವಶನ್ ಕೇಳಿಲ್ಲ IUPAC ನಾಮನ್ಕ್ಲೇಚರಲ್ಲಿ. ಪ್ರಿಪ್ರೇಷನಿಗೆ ಬರೋಣ. ಸೊ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕಿನ್ಸ್. ಹ್ಯಾಲೋ ಎರಿನ್ಸ್ ಬಗ್ಗೆ ಮಾತಾಡ್ತೀರಾ? ಓನ್ಲಿ ಹ್ಯಾಲೋ ಆಲ್ಕಿನ್ಸ್ ಬಗ್ಗೆ ಮಾತಾಡ್ತಿರೋದು. ಹ್ಯಾಲೋ ಆಲ್ಕಿನ್ಸ್ ಪ್ರಿಪ್ರೇಷನಿಗೆ ಬಂದರೆ ಮೇಜರ್ ಆಗಿ ನಾವು 3 ಕ್ಲಾಸಿಫಿಕೇಶನ್ ಮಾಡ್ತೀವಿ ಬೇಸ್ಡ್ ಆನ್ ಫ್ರಮ್ ವಾಟ್ ವಿ ಆರ್ ಸಿಂಥಸೈಸಿಂಗ್ ಇಟ್. ಆಯಿತಾ? ಸೊ ಫ್ರಮ್ ಆಲ್ಕೋಹಾಲ್ಸ್, ಫ್ರಮ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಒನ್ ನೇಮ್ ರಿಯಾಕ್ಷನ್ ಮೆಥಡ್, ದಟ್ ಈಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇದು ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಆಯಿತಾ? ಯಾವುದೇ ಒಂದು ಎಕ್ಸಾಮಿನೇಷನ್ಗೆ ಈ ನೇಮ್ ರಿಯಾಕ್ಷನ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಬರುತ್ತೆ. ಫ್ರಮ್ ಆಲ್ಕೋಹಾಲ್ಸ್, ಫ್ರಮ್ ಹೈಡ್ರೋಕಾರ್ಬನ್ಸ್, ಫ್ರಮ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಫ್ರಮ್ ಆಲ್ಕೋಹಾಲ್ಸ್ ಬಂದ್ರೇನು? ನಿಮ್ಮದು ಆಲ್ಕೋಹಾಲ್ಸಿಂದ ಆಲ್ಕೈಲ್ ಹ್ಯಾಲೈಡ್ನ ತೆಗಿತಿದ್ದೀರಾ. ಸೊ ಫಸ್ಟ್ ಬಂದ್ಬಿಟ್ಟು ನೋಡಿ, ಆಲ್ಕೋಹಾಲ್ಸಿಂದ ತೆಗಿಯೋಕ್ಕೆ 1 2 3 3 ಮೆಥಡ್ಸ್ ಇದ್ದಾವೆ.
4 5 6 ಮೆಥಡ್ಸ್. ಸೊ ಈ 6 ಮೆಥಡ್ಸಲ್ಲಿ ನಾವು ರಿಯೇಜೆಂಟ್ ಏನೇನ ಆ್ಯಡ್ ಮಾಡ್ತೀವಿ ನೋಡ್ಕೊಂತ ಹೋಗೋಣ. ಯಾವ್ಯಾವ ರಿಯೇಜೆಂಟ್ನ ಆ್ಯಡ್ ಮಾಡ್ಬೋದು. ಫಸ್ಟು ನಿಮ್ಮದು ಹೈಡ್ರೋಜನ್ ಹ್ಯಾಲೈಡ್ನ ಆ್ಯಡ್ ಮಾಡ್ಬೋದು, ಲೈಕ್ HCl HBr ಅನ್ನೋದು, ಇನ್ ಪ್ರೆಸೆನ್ಸ್ ಆಫ್ ವಾಟ್ ಅನ್ಹೈಡ್ರೈಸ್ ಜಿಂಕ್ ಕ್ಲೋರೈಡಲ್ಲಿ. ಅವಾಗ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಅಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ನೆಕ್ಸ್ಟ್ ಮೆಥಡ್ ಏನು ನಿಮ್ಮದು, ಸೋಡಿಯಂ ಹ್ಯಾಲೈಡ್ನ ತೊಗೊಬೋದು ನೀವು, ಆಯಿತಾ. ಸೊ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಮಾಡಬೇಕು. ನೆಕ್ಸ್ಟ್ ನೀವೇನು ಮಾಡ್ಬೋದು, ಪೊಟ್ಯಾಷಿಯಂ ಟ್ರೈ ಹ್ಯಾಲೈಡ್ನ ತೊಗೊಬೋದು, ಯಾವುದೇ ಒಂದು ಪೊಟ್ಯಾಷಿಯಂ ಪೆಂಟಾ ಹ್ಯಾಲೈಡ್ನ ತೊಗೊಬೋದು. ಅಥವಾ ನೀವು ಅಂದರೆ ಹ್ಯಾಲೈಡ್ಸ್ನ ತೊಗೊಂಡ್ಬಿಟ್ಟು ಅದರೊಳಗೆ ರೆಡ್ ಫಾಸ್ಫರಸ್ನ ಆ್ಯಡ್ ಮಾಡಬೇಕು, ಅವಾಗ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಥಿಯೋನಿಲ್ ಕ್ಲೋರೈಡ್ ತೊಗೊಂಡು ನೀವು ಮಾಡ್ಕೊಬೋದು. ಕ್ಲಿಯರ್. ಸೊ ಇಷ್ಟು ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಯು ವಿಲ್ ಗೆಟ್ ಯುವರ್ ರೆಸ್ಪೆಕ್ಟಿವ್ ಹ್ಯಾಲೈಡ್ಸ್. ನೆಕ್ಸ್ಟ್ ಫ್ರಮ್ ಹೈಡ್ರೋಕಾರ್ಬನಿಗೆ ಬಂದಾಗ ಎರಡು ಮೆಥಡ್ ಇದೆ. ಫಸ್ಟು ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಆಫ್ ಅಲ್ಕೇನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಡಿಷನ್ ಆಫ್ HX ಆರ್ X2 ಇನ್ CCl4, ಆಯಿತಾ. ಸೊ ಎರಡು ಮೆಥಡ್ಸ್ ಇರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಆಫ್ ಅಲ್ಕೇನ್ಸ್. ಸೊ ಅಲ್ಕೇನ್ಸ್ಗೆ ಹ್ಯಾಲೋಜನ್ ನೀವೇನು ಮಾಡ್ತಿದ್ದೀರಾ, ಆ್ಯಡ್ ಮಾಡ್ತೀರಾ ಬೈ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಸೊ ಫ್ರೀ ರ್ಯಾಡಿಕಲ್ ಏನಾಗುತ್ತೆ ಅಲ್ಲಿ, ಆಸ್ ಅ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿರುತ್ತೆ. ಸೊ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಆಫ್ ಅಲ್ಕೇನ್ಸ್. ಸೊ ಇದರಲ್ಲಿ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ ಅಂದರೆ ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗಬೇಕು ಇಂಟರ್ಮೀಡಿಯೇಟ್ಸಲ್ಲಿ. ಫ್ರೀ ರ್ಯಾಡಿಕಲ್ಸ್ ಯಾವ ಫಾರ್ಮೇಷನ್ ಮಾಡುತ್ತೆ ಫಸ್ಟು. ಸೊ ಫಸ್ಟ್ ಚೈನ್ ಇನಿಸಿಯೇಷನಲ್ಲಿ ಬಂದರೆ ನೀವೇನು ಹ್ಯಾಲೋಜನ್ನ ತೊಗೊಂಡಿದ್ದೀರಾ, ದಟ್ ಈಸ್ X2, ಅದೇನಾಗುತ್ತೆ ಫ್ರೀ ರ್ಯಾಡಿಕಲ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಆಯಿತಾ. ಸೊ ಇಟ್ ವಿಲ್ ಫಾರ್ಮ್ 2 ಫ್ರೀ ರ್ಯಾಡಿಕಲ್ಸ್, 2X ಫ್ರೀ ರ್ಯಾಡಿಕಲ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಚೈನ್ ಪ್ರಾಪಗೇಷನ್ ಅಲ್ಲಿ ಏನಾಗುತ್ತೆ, ನಿಮ್ಮದು ಅಲ್ಕೇನ್ ಏನು ತಗೊಂಡಿದ್ರಿ, ಈ ಅಲ್ಕೇನ್ಗೆ ಈ ಎಕ್ಸ್ ಫ್ರೀ ರ್ಯಾಡಿಕಲ್ ಬಂದ್ಬಿಟ್ಟು ಜಾಯಿನ್ ಆಗಿ ಏನು ಮಾಡುತ್ತೆ, ಅಲ್ಕೇನ್ದು ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಮಾಡಿ ಈ ಎಕ್ಸ್ ಫ್ರೀ ರ್ಯಾಡಿಕಲ್ ಇನಿಷಿಯಲಿ ಏನಿತ್ತು ಅದನ್ನು ಸ್ಟೆಬಿಲೈಸ್ ಮಾಡುತ್ತೆ, ಹೈಡ್ರೋಜನ್ನ ಆ್ಯಡ್ ಮಾಡಿ HX ಫಾರ್ಮೇಷನ್ ಆಗುತ್ತೆ. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚೈನ್ ಟರ್ಮಿನೇಷನ್. ಅದರಲ್ಲಿ ಏನಾಗುತ್ತೆ, ನಿಮ್ದೇನು ಈ ಅಲ್ಕೇನ್ದು ಫ್ರೀ ರ್ಯಾಡಿಕಲ್ ಫಾರ್ಮೇಷನ್ ಆಗಿತ್ತು, ಸೊ ದ್ಯಾಟ್ ವಿಲ್ ಕಂಬೈನ್ ವಿತ್ ಯುವರ್ ಹ್ಯಾಲೋಜನ್ ಫ್ರೀ ರ್ಯಾಡಿಕಲ್ ಆ್ಯಂಡ್ ಏನು ಮಾಡುತ್ತೆ, ನಿಮ್ಮದು ಅಲ್ಕೈಲ್ ಹ್ಯಾಲೈಡ್ ಫಾರ್ಮೇಷನ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮದು ಅಡಿಷನ್ ಆಫ್ HX ಆರ್ X2 ಇನ್ CCl4. ಸೊ ಅಡಿಷನ್ ರಿಯಾಕ್ಷನ್ ನಾರ್ಮಲಿ ಎಲ್ಲಾಗುತ್ತೆ, ಅಲ್ಕೇನ್ಸಲ್ಲಿ ನೋಡ್ತೀರಾ, ರೈಟ್. ಸೊ ಅಲ್ಕೇನ್ಸಲ್ಲಿ HX ಆ್ಯಡ್ ಆಗುತ್ತೆ ಅಥವಾ X2 ಆ್ಯಡ್ ಆಗುತ್ತೆ. X2 ಆ್ಯಡ್ ಮಾಡಿದ್ರೆ ನಿಮಗೆ 2 ವಿನಾಲಿಕ್ ಅಥವಾ ಜೆಮ್ ಹ್ಯಾಲೈಡ್ ಸಿಗ್ಬೋದು. ಆ್ಯಂಡ್ HX ಆ್ಯಡ್ ಮಾಡಿದ್ರೆ ನಿಮಗೆ ನಾರ್ಮಲ್ ಅಲ್ಕೈಲ್ ಹ್ಯಾಲೈಡ್ ಸಿಗ್ಬೋದು, ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷರಿ ಬೇಸ್ಡ್ ಆನ್ ದಿ ಯುವರ್ ಗಿವನ್ ಅಲ್ಕೀನ್ಸ್. ಸೊ ಹೇಗೆ ಅಡಿಷನ್ ಆಗುತ್ತೆ, ದ್ಯಾಟ್ ಫಾಲೋಸ್ ಮಾರ್ಕಾನಿಕಾಫ್ಸ್ ರೂಲ್, ಆಯಿತಾ. ಸೊ ಯಾವಾಗ ನಿಮ್ಮದು ಪೊಟ್ಯಾಶ್ ಪ್ರೆಸೆಂಟ್ ಇರುತ್ತೆ ಅವಾಗ ಏನು ಫಾರ್ಮೇಷನ್ ಆಗುತ್ತೆ, ಅದು ಆ್ಯಂಟಿ ಮಾರ್ಕಾನಿಕಾಫ್ಸ್ ರೂಲ್ನ ಫಾಲೋ ಮಾಡುತ್ತೆ. ಬಟ್ ಅದು ಇಲ್ದಲ್ಲಿದ್ದಾಗೆಲ್ಲ ಮಾರ್ಕಾನಿಕಾಫ್ಸ್ ರೂಲ್ ಆ್ಯಂಡ್ ಆ್ಯಂಟಿ ಮಾರ್ಕಾನಿಕಾಫ್ಸ್ ರೂಲಲ್ಲಿ ಏನು ಡಿಫ್ರೆನ್ಸು, ಮಾರ್ಕಾನಿಕಾಫ್ಸ್ ರೂಲ್ ಏನು ಹೇಳುತ್ತೆ ಅದ್ರದ್ದು ಅಪೋಸಿಟ್ ಅಷ್ಟೇ. ಸೊ ಮಾರ್ಕಾನಿಕಾಫ್ಸ್ ರೂಲ್ ಏನಿರುತ್ತೆ, ನಿಂದು ನೆಗೆಟಿವ್ಲಿ ಚಾರ್ಜ್ ಸ್ಪೀಶೀಸ್ ಏನಿದೆ HX ಅಲ್ಲಿ, ದಟ್ ಈಸ್ X ಮೈನಸ್, ಅದು ಯಾವ ಕಾರ್ಬನಿಗೆ ಅಟ್ಯಾಕ್ ಮಾಡುತ್ತೆ, ಯಾವ ಕಾರ್ಬನಿಗೆ ಎಲ್ಲಕ್ಕಿಂತ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇದ್ದಾವೆ ಅದಕ್ಕೆ ಹೋಗಿ ಅದು ಅಟ್ಯಾಕ್ ಮಾಡುತ್ತೆ. ಆ್ಯಂಡ್ H ಬಂದ್ಬಿಟ್ಟು ಅದರದ್ದು ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ನೇಮಲ್ಲಿ ಇದೆ, ದಟ್ ಈಸ್ ನಿಮ್ಮದು ಇನಿಷಿಯಲಿ ನಿಮ್ಮದು ಹ್ಯಾಲೈಡ್ಸೇ ಇರುತ್ತೆ. ಆ್ಯಂಡ್ ಆ ಹ್ಯಾಲೋಜನ್ ಏನು ಪ್ರೆಸೆಂಟ್ ಆಗಿರುತ್ತೆ ಕಂಪೌಂಡಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಹ್ಯಾಲೋಜನ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಅಷ್ಟೇ. ಸೊ ದಟ್ ಈಸ್ ಯುವರ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಇದರಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒಂದು ಫಿಂಕಲ್ಸ್ಟೈನ್ ಆ್ಯಂಡ್ ಸ್ವಾರ್ಟ್ಸ್ ರಿಯಾಕ್ಷನ್. ಫಿಂಕಲ್ಸ್ಟೈನ್ಸ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಸೊ ಇಟ್ ವಿಲ್ ರಿಪ್ಲೇಸ್ ಯೋರ್ ಅಯೋಡೈಡ್, ಆಯಿತಾ. ಆ್ಯಂಡ್ ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಇಟ್ ವಿಲ್ ರಿಪ್ಲೇಸ್ ಯೋರ್ ಫ್ಲೂರೈಡ್. ಸೊ ರಿಪ್ಲೇಸ್ ಯೋರ್ ಅಯೋಡೈಡ್ ಫ್ರಮ್ ಸೋಡಿಯಂ ಅಯೋಡೈಡ್. ಆ್ಯಂಡ್ ಎರಡರಲ್ಲೂ ನೀವೇನು ಹಾಕಬೇಕು, ಸಾಲ್ವೆಂಟ್ ಡ್ರೈ ಅಸಿಟೋನ್ ಹಾಕಬೇಕು, ಆಯಿತಾ. ಸೊ ನಾರ್ಮಲ್ ಅಲ್ಕೈಲ್ ಹ್ಯಾಲೈಡ್ ತೊಗೊತೀರಾ, ಅದರಲ್ಲಿ ಸೋಡಿಯಂ ಅಯೋಡೈಡ್ ಹಾಕಿದಾಗ ಏನಾಗುತ್ತೆ ನಿಮ್ಮದು ಅಯೋಡೈಡ್ ಸಬ್ಸ್ಟಿಟ್ಯೂಯೆಂಟ್ ಆಗುತ್ತಲ್ಲಿ. ಸೊ ಇಟ್ ವಿಲ್ ಬಿ ಅ ಫ್ರಿಂಕಲ್ಸ್ಟೈನ್ ರಿಯಾಕ್ಷನ್. ಸ್ವಾರ್ಟ್ಸ್ ರಿಯಾಕ್ಷನ್ ಏನು ಮಾಡ್ತೀರಾ, ಸಿಲ್ವರ್ ಫ್ಲೂರೈಡ್ ತೊಗೊತೀರಾ. ಈ ಸಿಲ್ವರ್ ಫ್ಲೂರೈಡ್ ಏನು ಮಾಡುತ್ತೆ, ನಿಮ್ಮದು RX ಏನಿತ್ತು ಇನಿಷಿಯಲಿ ನಿಮ್ಮದು ಅಲ್ಕೈಲ್ ಹ್ಯಾಲೈಡ್ ಏನಿತ್ತು ಅದ್ರ ಜೊತೆಗೆ ರಿಯಾಕ್ಷನ್ ಆಗಿ ಏನು ಮಾಡುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಹ್ಯಾಲೋಜನ್. ಕ್ಲಿಯರ್, ಓಕೆ. ಈಗ ಬರೋಣ ನಿಮ್ಮದು ಪ್ರೀವಿಯಸ್ ಇಯರ್ ಕ್ವೆಶನ್ಸಲ್ಲಿ. ಸೊ ಒಂದು ಕ್ವೆಶನ್ ಏನು ಬಂದಿದೆ, ಎಕ್ಸ್ಪ್ಲೇನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಇವಾಗ ತಾನೇ ಓದ್ರಿ, ನಿಮ್ಮದು ಏನಾಗುತ್ತೆ ಫ್ಲೂರಿನ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಏನು ಹೇಳ್ತೀರಾ ನೀವು, RX ಏನಿತ್ತು ಕಂಬೈನ್ ಆಗುತ್ತೆ ಸಿಲ್ವರ್ ಫ್ಲೂರೈಡ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ನಿಮ್ಮದು ಡ್ರೈ ಅಸಿಟೋನ್ ಟು ಗಿವ್ ಯೋರ್ RF ಅಲ್ಕೈಲ್ ಫ್ಲೂರೈಡ್ ಪ್ಲಸ್ AgX ಸಿಲ್ವರ್ ಹ್ಯಾಲೈಡ್ ಕೊಡುತ್ತೆ. ಸೊ ಇದನ್ನು ಬರಿಬೇಕು. ಸೊ ಇದ್ರದ್ದು ಏನೇನು ನೇಮ್ಸ್ ಇದಾವೆ ಅದನ್ನು ನೀಟಾಗಿ ಬರೆದ್ರೆ ಮುಗಿದೋಯ್ತು. ಆ್ಯಂಡ್ ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲ್ ಬರೆದ್ಬಿಡ್ರಿ. ದಟ್ ಈಸ್
CH3Br ಪ್ಲಸ್ AgF ಸಿಲ್ವರ್ ಫ್ಲೂರೈಡ್ ಡ್ರೈ ಅಸಿಟೋನ್ ಹಾಕ್ಬಿಟ್ಟು CH3F ಮಿಥೈಲ್ ಫ್ಲೂರೈಡ್ ಪ್ಲಸ್ AgBr ಸಿಲ್ವರ್ ಬ್ರೋಮೈಡ್ ಕೊಡುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ 2020 ಕೇಳಿರೋದು. ಸೊ ನಿಮಗೆ ಕೊಟ್ಟಿರೋದೇನೋ ಒಂದು ಅಲ್ಕೀನ್ ಕೊಟ್ಟಿದ್ದಾರೆ CH3CH ಡಬಲ್ ಬಾಂಡ್ CH2 ಪ್ಲಸ್ HI. ಸೊ HX ಫಾರ್ಮೇಷನ್ ಅಲ್ಲಿ ಇದಲ್ವಾ, ಸೊ ದಿಸ್ ವಿಲ್ ಬಿ ಅಡಿಷನ್ ರಿಯಾಕ್ಷನ್. ಸೊ ನಿಮ್ಗೆ ಪೊಟ್ಯಾಶ್ ಕೊಟ್ಟಿಲ್ಲ, ಸೊ ದೇ ಫೋರ್ ಇಟ್ ವಿಲ್ ಬಿ ಫಾಲೋಯಿಂಗ್ ಮಾರ್ಕಾನಿಕಾಫ್ಸ್ ರೂಲ್. ಈಗ ಫೈಂಡ್ ಔಟ್ ಮಾಡಿ, ಇದು ಅಲ್ಕೀನ್ ಇದೆ. ಸೊ ಈ ಕಾರ್ಬನ್ sp2 ಹೈಬ್ರಿಡೈಸ್ಡ್ ಆಗಿದೆ. ಸೊ ಇವೆರಡು ಕಾರ್ಬನ್ ಅಲ್ಲಿ ಯಾವ ಹತ್ರ ಹೈಡ್ರೋಜನ್ ಕಡಿಮೆ ಇದೆ? ಇದ್ರ ಹತ್ರ. ಸೊ ಇದ್ರ ಹತ್ರ ಏನು ಬರುತ್ತೆ? ನಿಮ್ಮದು ಅಯೋಡಿನ್ ಬಂದ್ಬಿಟ್ಟು ಅಟ್ಯಾಕ್ ಆಗುತ್ತೆ. ಕ್ಲಿಯರ್? ಸೊ ಯು ವಿಲ್ ಗೆಟ್ ಪ್ರಾಡಕ್ಟ್ ಲೈಕ್ ದಿಸ್ CH3CHICH2, ಈ ಕಡೆ ಬಂದ್ಬಿಟ್ಟು ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ದ ಫಾಲೋಯಿಂಗ್ ರಿಯಾಕ್ಷನ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದರ ನೇಮ್ ಏನು? ಸೊ ಫ್ಲೂರಿನ್ ಏನಾಗ್ತಿದೆ? ಎಕ್ಸ್ಚೇಂಜ್ ಆಗ್ತಿದೆ ವಿತ್ ಬ್ರೋಮಿನ್. ಸೊ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಯೋರ್ ಸ್ವಾಟ್ಸ್ ರಿಯಾಕ್ಷನ್. ನೆಕ್ಸ್ಟ್ ಒನ್, ಸೊ ಇದ್ರದ್ದು ನೇಮ್ ಬರೀರಿ ಅಂತ ಹೇಳ್ತಿದ್ದಾರೆ. 2016 ಸೇಮ್ ರಿಯಾಕ್ಷನ್, ಇಟ್ ಈಸ್ ಆಲ್ಸೋ ಯೋರ್ ಸ್ವಾಟ್ಸ್ ರಿಯಾಕ್ಷನ್. Next, write the general equation for the reaction of primary alcohol with thionyl chloride SOCl2. So ಇದ್ರದ್ದು ರಿಯಾಕ್ಷನ್ ಬರೆಯಕ್ಕೆ ಹೇಳ್ತಿದ್ದಾರೆ, ಏನು ರಿಯಾಕ್ಷನ್ ಆಗುತ್ತೆ ಆ್ಯಂಡ್ ದಟ್ ಟು ಯುವರ್ ಜನರಲ್ ಇಕ್ವೇಷನ್ ಕೇಳಿರೋದು. ಆಯಿತಾ? ಸೊ ಇದೇನು ಫಾರ್ಮೇಷನ್ ಆಫ್ ಅಥವಾ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕಿನ್ಸ್ ಬೈ ಆಲ್ಕೋಹಾಲ್ಸ್ ಆರ್ ಫ್ರಮ್ ಆಲ್ಕೋಹಾಲ್ಸ್ ಅಲ್ವಾ. ಸೊ ROH ಬರೀತೀರಾ, ಆಲ್ಕೋಹಾಲ್ಸ್, ಥಿಯೋನಿಲ್ ಕ್ಲೋರೈಡ್ ಬರೀತೀರಾ ಆ್ಯಂಡ್ ಏನು ಮಾಡ್ತೀರಾ? RCl ಆಗುತ್ತೆ. ಆ್ಯಂಡ್ ಥಿಯೋನಿಲ್ ಕ್ಲೋರೈಡಲ್ಲಿ ಏನಾಗುತ್ತೆ ನಿಮ್ಮದು? SO2 ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಆ್ಯಂಡ್ HCl ಕೂಡ ರಿಲೀಸ್ ಆಗುತ್ತೆ. ಸೊ ಇದನ್ನು ಬರಿಬೇಕಾಗಿದ್ದು. ಸೊ ದಿಸ್ ಈಸ್ ಯೋರ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಥಿಯೋನಿಲ್ ಕ್ಲೋರೈಡ್. ನೆಕ್ಸ್ಟ್ ಬರೋಣ, ಪ್ರಿಪ್ರೇಷನ್ ಆಫ್ ಹ್ಯಾಲೋ ಏರಿನ್ಸ್. ಸೊ ಹ್ಯಾಲೋ ಆಲ್ಕೇನ್ಸ್ದು ಪ್ರಿಪ್ರೇಷನ್ ಆಯಿತು. ಈಗ ಹ್ಯಾಲೋ ಏರಿನ್ಸ್ ಪ್ರಿಪ್ರೇಷನ್ಗೆ ಬರೋಣ. ಸೊ ಇದರಲ್ಲೂ ಕೂಡ ಪ್ರಿಪ್ರೇಷನ್ 3 ಮೆಥಡ್ಸಲ್ಲಿ ಮಾಡ್ಬೋದು. ಫಸ್ಟ್ ಒನ್ ಈಸ್ ಯೋರ್ ಡೈರೆಕ್ಟ್ ಹ್ಯಾಲೋಜಿನೇಷನ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಲೈಕ್ ಬೆನ್ಝೀನ್ನ ತೊಗೊತೀರಾ, ಅದಕ್ಕೆ ಡೈರೆಕ್ಟ್ ಹ್ಯಾಲೋಜಿನೇಷನ್ ಮಾಡ್ತೀರಾ. ಹ್ಯಾಲೋಜಿನೇಷನ್ ಅಂದ್ರೇನು? ಹ್ಯಾಲೈಡ್ ಗ್ರೂಪ್ನ ಡೈರೆಕ್ಟ್ ಆಗಿ ಆ್ಯಡ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಲೂಯಿಸ್ ಆಸಿಡ್. ಲೂಯಿಸ್ ಆಸಿಡ್ನ ಆ್ಯಡ್ ಮಾಡಿದ್ದೀರಾ ಇಲ್ಲಿ. ಲೂಯಿಸ್ ಆಸಿಡ್, ಬ್ರೋಮಿನ್ ಅಡಿಷನ್ಗೂ ಲೂಯಿಸ್ ಆಸಿಡ್, ಬಟ್ ಅಯೋಡೈಡ್ ಅಡಿಷನಲ್ಲಿ ಬಂದ್ಬಿಟ್ಟು ನಿಮ್ಮದು ಆಕ್ಸಿಡೈಸಿಂಗ್ ಏಜೆಂಟ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲ ಅಂದರೆ ಈ ರಿಯಾಕ್ಷನ್ ಆಗೋದಿಲ್ಲ. ಕ್ಲಿಯರ್? ಓಕೆ, ಸೊ ಏನು ಮಾಡ್ತೀರಾ? ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ತಗೊತೀರಾ ಆ್ಯಂಡ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗೆ ಲೂಯಿಸ್ ಆಸಿಡ್ ಪ್ರೆಸೆನ್ಸಲ್ಲಿ ಕ್ಲೋರಿನು ಬ್ರೋಮಿನ್ ಆ್ಯಡ್ ಮಾಡಿದಾಗ ಕ್ಲೋರೈಡ್ ಬ್ರೋಮೈಡ್ ಆಗುತ್ತೆ. ನೆಕ್ಸ್ಟ್ HiO3 ಆಕ್ಸಿಡೈಸಿಂಗ್ ಏಜೆಂಟ್ ಪ್ರೆಸೆಂಟ್ ಇರಬೇಕು, ಆವಾಗ ಮಾತ್ರ ಅಯೋಡೈಡ್ ಕೊಡುತ್ತೆ. ಸೆಕೆಂಡ್ ಪ್ರಿಪ್ರೇಷನ್ ಫ್ರಮ್ ಡೈಅಸೋನಿಯಂ ಸಾಲ್ಟ್. ಡೈಅಸೋನಿಯಂ ಸಾಲ್ಟ್ಸ್ ಎಲ್ಲಿ ಓದಿದ್ದೀರಾ? ಅಮೈನ್ಸಲ್ಲಿ ಓದಿದ್ದೀರಾ. ಆ ಅಮೈನ್ಸಲ್ಲಿ ಬಂದಿರೋ ಪ್ರಾಡಕ್ಟ್ನ ನೀವೇನು ಮಾಡ್ತೀರಾ? ರಿಯಾಕ್ಷನ್ ಮಾಡ್ತೀರಾ. ಸೊ ಇದರಲ್ಲಿ 2 ಮೆಥಡ್ಸ್ ಇದಾವೆ, ಒಂದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಒಂದು ಗಟ್ಟರ್ಮ್ಯಾನ್ ಕಾಚ್ ರಿಯಾಕ್ಷನ್. ಡಿಫ್ರೆನ್ಸ್ ಏನೂ ಇಲ್ಲ. ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಏನು ಮಾಡ್ತೀರಾ? ಒಂದು ಕಾಪರ್ ಹ್ಯಾಲೈಡ್ ತಗೊತೀರಾ. ಬಟ್ ಇದರಲ್ಲಿ ಏನು ಮಾಡ್ತೀರಾ? ಗಟ್ಟರ್ಮ್ಯಾನ್ ಕಾಚ್ ರಿಯಾಕ್ಷನಲ್ಲಿ ಬರೀ ಕಾಪರ್ನ ಆ್ಯಡ್ ಮಾಡ್ತೀರಾ. ಕ್ಲಿಯರ್? ಇಷ್ಟೇ ಡಿಫ್ರೆನ್ಸ್. ಸೊ ಏನು ಮಾಡ್ತೀರಾ? ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ HCl ವಿತ್ CuCl ಆ್ಯಂಡ್ HBr ವಿತ್ CuBr. ನೆಕ್ಸ್ಟ್ ಗಟ್ಟರ್ಮ್ಯಾನ್ ಕಾಚ್ ರಿಯಾಕ್ಷನ್ ಅದೇ ಹೈಡ್ರೋಜನ್ ಕ್ಲೋರೈಡ್ ವಿತ್ ಕಾಪರ್ ಓನ್ಲಿ. ನೆಕ್ಸ್ಟ್ HBr ವಿತ್ ಕಾಪರ್ ಓನ್ಲಿ. ನೆಕ್ಸ್ಟ್ ಬರೋಣ ಹುನ್ಸ್ ಡಿಕರ್ ರಿಯಾಕ್ಷನ್. ಹುನ್ಸ್ ಡಿಕರ್ ರಿಯಾಕ್ಷನಲ್ಲಿ ಏನಿಲ್ಲ, ಸಿಲ್ವರ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ನ ತೊಗೊತೀರಾ, ಅದರಲ್ಲೂ ಆರೋಮ್ಯಾಟಿಕ್, ಅದನ್ನು ಬ್ರೋಮಿನ್ ಜೊತೆ ಆ್ಯಡ್ ಮಾಡಿ ಸಾಲ್ವೆಂಟ್ CCl4 ಜೊತೆ ಆ್ಯಡ್ ಮಾಡ್ತೀರಾ. ಅವಾಗ ನಿಮ್ಗೆ ಏನು ಸಿಗುತ್ತೆ? ಬ್ರೋಮಿನ್ದು ಸಬ್ಸ್ಟಿಟ್ಯೂಯೆಂಟ್ ಪ್ರಾಡಕ್ಟ್ ಸಿಗುತ್ತೆ, ಆರೋಮ್ಯಾಟಿಕ್ ಪ್ರಾಡಕ್ಟು. ನೆಕ್ಸ್ಟ್ ಬ್ರೋಮೋ ಬೆನ್ಝೀನ್ ವಿತ್ CO2 ರಿಲೀಸ್ಡ್ ಆ್ಯಂಡ್ AgBr ಸಿಲ್ವರ್ ಬ್ರೋಮೈಡ್ ಸಿಗುತ್ತೆ. ಸೊ ಇದರಲ್ಲಿ ಏನೇನು ಕ್ವಶನ್ಸ್ ಬರುತ್ತೆ ಅದ್ರ ಯಾವುದು ಬಂದಿಲ್ಲ ಇನ್ನೂವರೆಗೂ. ಸೊ ಲೆಟ್ ಸ್ಟಾರ್ಟ್ ವಿತ್ ಫಿಸಿಕಲ್ ಪ್ರಾಪರ್ಟೀಸ್ ಏನೇನು ಕೇಳಿದ್ದಾರೆ ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಫಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೊಬೇಕು ಅಂದರೆ 5 ಫಿಸಿಕಲ್ ಮೇನ್ ಪ್ರಾಪರ್ಟೀಸ್ನ ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿ. ಫಸ್ಟ್ ಒನ್ ಈಸ್ ಯೋರ್ ಬಾಂಡ್ ಸ್ಟ್ರೆಂತ್. ಸೊ ನಿಮ್ಮದು R2X ಬಾಂಡ್ ಸ್ಟ್ರೆಂತ್ ಏನಿದೆ, ಈ ಬಾಂಡ್ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ನಿಮ್ಗೆ ಗೊತ್ತಿದೆ ಜನರಲಿ ಬಾಂಡ್ ಸ್ಟ್ರೆಂತ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಬಾಂಡ್ ಲೆಂತ್ ಮೇಲೆ. ಎಷ್ಟು ಉದ್ದ ಇರುತ್ತೆ ಬಾಂಡು ಅಷ್ಟು ಅದನ್ನು ಈಸಿಲಿ ನಾವು ಬ್ರೇಕ್ ಮಾಡ್ಬೋದು. ಆಯಿತಾ? ಈಗ ಉದ್ದ ಯಾವಾಗ ಆಗತ್ತೆ?
ಸೊ ಬಾಂಡ್ ಸ್ಟ್ರೆಂತ್ ಏನು ಮಾಡಬೇಕು, ನಮ್ಮದು ಬಾಂಡ್ ಲೆಂತ್ ಫುಲ್ ಕಡಿಮೆ ಮಾಡ್ತಾ ಹೋಗ್ಬೇಕು, ಆವಾಗ ಮಾತ್ರ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಏನು ಹೇಳ್ಬೋದು, ಬಾಂಡ್ ಸ್ಟ್ರೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಈಗ ಬಾಂಡ್ ಲೆಂತ್ ಕಡಿಮೆ ಯಾವಾಗ ಆಗುತ್ತೆ, ಯಾವಾಗ ನಮ್ಮದು ಇದರಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಎಷ್ಟು ಕಡಿಮೆ ಇರುತ್ತಾ ಜಾಸ್ತಿ ಇರ್ತಾ ಹೋಗುತ್ತೆ, ಅಷ್ಟು ಜಾಸ್ತಿ ನಮ್ದು ಏನಾಗುತ್ತೆ ಬಾಂಡ್ ಲೆಂತ್ ಆಗ್ತಾ ಹೋಗುತ್ತೆ, ಅಷ್ಟು ಜಾಸ್ತಿ ಕಡಿಮೆ ಬಾಂಡ್ ಲೆಂತ್ ಆಗುತ್ತೆ. ಏನಕ್ಕೆ, ಸೊ ಒಂದು ಜಾಸ್ತಿ ಹೈಲಿ ಪಾಸಿಟಿವ್ ಚಾರ್ಜ್ ತೋರಿಸಿದೆ, ಇನ್ನೊಂದು ಹೈಲಿ ನೆಗೆಟಿವ್ ಚಾರ್ಜ್ ತೋರಿಸಿದೆ, ಅದ್ರ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ಫಾರ್ಮ್ ವೆರಿ ಸ್ಟ್ರಾಂಗ್ ಬಾಂಡ್. ಸೊ ಇವಾಗ ನೋಡ್ಕೊಳ್ತಾ ಹೋಗೋಣ. ಬಾಂಡ್ ಸ್ಟ್ರೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್ ಆಗುತ್ತೆ ಆ್ಯಂಡ್ ಇದೇ ಬಾಂಡ್ ಸ್ಟ್ರೆಂತ್ ಏನಾಗ್ತದೆ ಅಂತ ಹೇಳಿದೆ, ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ಎಕ್ಸ್. ಸೊ ಎಕ್ಸ್ ಅಂದ್ರೇನು, ಹ್ಯಾಲೋಜನ್. ಈಗ ಹ್ಯಾಲೋಜನ್ ಏನಾಗಿದೆ, ಸೊ ಇಟ್ ಹ್ಯಾಸ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ದ್ಯಾನ್ ಯುವರ್ ಆಲ್ಕೈಲ್ ಗ್ರೂಪ್, ರೈಟ್, ಅದು ಗೊತ್ತಿದೆ. ಸೊ ಹ್ಯಾಲೋಜನ್ ಏನು ಮಾಡುತ್ತೆ, ಯೂಶಲಿ ಅದು ಎಳೆಯುತ್ತೆ ಬೇರೆ ಎಲೆಕ್ಟ್ರಾನ್, ಎಳಿಬೇಕು. ಸೈಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಅಷ್ಟು ಎಫೆಕ್ಟಿವ್ ಇರಲ್ಲ ನಮಗೆ ವೇಲೆನ್ಸ್ ಶೆಲ್ ಮೇಲೆ, ಸೊ ಅದರಿಂದ ನಾವು ಎಲೆಕ್ಟ್ರಾನ್ಸ್ ಅಷ್ಟು ಈಸಿಲಿ ಹೇಳ್ಕೊಳಕ್ಕೆ ಆಗಲ್ಲ, ರೈಟ್. ಸೊ ದೇರ್ ಫೋರ್ ಸೈಜ್ ಆಫ್ ಎಕ್ಸ್ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬರೋಣ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಬಂದ್ಬಿಟ್ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಪೊಲಾರಿಟಿಗೆ ಆಗುತ್ತೆ. ಎಷ್ಟು ಪೊಲಾರಿಟಿ ಇರುತ್ತೆ ಅಷ್ಟು ಬೇಗ ಅದು ಕಟ್ ಆಗುತ್ತೆ, ಅಷ್ಟು ಬೇಗ ಏನಾಗುತ್ತೆ ಅದು ಸಾಲ್ಯುಬಲ್ ಆಗುತ್ತೆ ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎಕ್ಸ್. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಹ್ಯಾಲೋಜನ್ ಆಟಮ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಪೊಲಾರಿಟಿ ಇರುತ್ತೆ ಆ್ಯಂಡ್ ಅಷ್ಟು ಜಾಸ್ತಿ ಸಾಲ್ಯುಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟಿಗೆ ಬಂದರೆ, ಸೊ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಬಾಂಡ್ ಸ್ಟ್ರೆಂತಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಬಾಂಡ್ ಇದೆ ಒಂದು, ಈ ಬಾಂಡು ಬ್ರೇಕ್ ಆದರೆ ತಾನೇ ನಮ್ಮದು ಬಾಯ್ಲ್ ಆಗೋದು ನೀಟಾಗಿ, ರೈಟ್. ಇವಾಗ ಅದು ಬ್ರೇಕೇ ಆಗಲಿಲ್ಲ, ಸೊ ಬಾಂಡ್ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ, ತುಂಬ ಸ್ಟ್ರಾಂಗ್ ಇದೆ, ದೇರ್ ಫೋರ್ ಇಟ್ ವಿಲ್ ಟೇಕ್ ಟೈಮ್ ಟು ಬ್ರೇಕ್ ಆ್ಯಂಡ್ ಅದಕ್ಕೆ ಜಾಸ್ತಿ ಎನರ್ಜಿ ಸಪ್ಲೈ ಮಾಡಬೇಕಾಗಿರುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಸೊ ಬಾಂಡ್ ಸ್ಟ್ರೆಂತ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಫ್ ಎಕ್ಸ್ ಸಿಮಿಲರ್ಲಿ ಆ್ಯಂಡ್ ಸೈಜ್ ಆಫ್ ಆರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ದ್ಯಾಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಎಷ್ಟು ಹೈಡ್ರೋಕಾರ್ಬನ್ ಚೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಆಗ್ತಿರುತ್ತೆ. ನೆಕ್ಸ್ಟ್ ಡೆನ್ಸಿಟಿಯಲ್ಲಿ ಬಂದರೆ, ಸೊ ಡೆನ್ಸಿಟಿ ಆಬ್ವಿಯಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಆಲ್ಕೈಲ್ ಗ್ರೂಪ್ ಇರುತ್ತೆ ಅಷ್ಟು ಕಡಿಮೆ ಡೆನ್ಸಿಟಿ ಇರುತ್ತೆ. ನೆಕ್ಸ್ಟ್ ಸ್ಟೆಬಿಲಿಟಿಗೆ ಬಂದರೆ, ಎಸ್ ಸ್ಟೆಬಿಲಿಟಿ ಆಬ್ವಿಯಸ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯೋರ್ ಬಾಂಡ್ ಸ್ಟ್ರೆಂತ್. ಈಗ ಬರೋಣ ಕ್ವೆಶನ್ಸ್ಗೆ. ಸೊ 2016 ಬಂದಿರೋ ಕ್ವೆಶನ್ಸು, ಪಿ ಡೈಕ್ಲೋರೋಬೆನ್ಸಿನ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್, ಪ್ಯಾರಾ ಡೈಕ್ಲೋರೋಬೆನ್ಸಿನ್. Dichlorobenzene has higher melting point than those of ortho and meta isomers. So idradu ortho this is chlorine, this one and this one. So idradu high irutte compared to this two. ಏನಕ್ಕೆ ಅಂತ ಕೇಳ್ತಿರೋದು ಮೆಲ್ಟಿಂಗ್ ಪಾಯಿಂಟ್. ಸೊ ಈಗ ತಾನೇ ಹೇಳಿದೆ ನಿಂದು ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ, ನಾನು ಹೇಳಿದ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಸ್ಟ್ರೆಂತ್ ಆ್ಯಂಡ್ ಸೈಜ್ ಆಫ್ ಎಕ್ಸ್ ಆ್ಯಂಡ್ ಸೈಜ್ ಆಫ್ ಆರ್. ಇಲ್ಲಿ ಬಟ್ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಇಲ್ಲಿ ಕಾನ್ಸೆಪ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ನಾನು ಈ ಕ್ಲೋರೋಬೆನ್ಸಿನ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರೆಯೋಣ. ಇದನ್ನು ಮತ್ತೆ ಹೇಳ್ಕೊಡ್ತೀನಿ, ಬಟ್ ಸ್ಟಿಲ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್. ಈಗೇನಾಗುತ್ತೆ, ಇಲ್ಲಿ ಪಾಸಿಟಿವ್, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಈ ಕಡೆ ಬರುತ್ತೆ ಆ್ಯಂಡ್ ದಿಸ್ ವಿಲ್ ರೆಸೊನೇಟ್ ಲೈಕ್ ದಿಸ್. ಈ ನೆಗೆಟಿವ್ ಚಾರ್ಜ್ ಮತ್ತೆ ಇಲ್ಲಿ, ಇದು ಮತ್ತೆ ಇಲ್ಲಿ. ಸೊ ಒಂದು ಕಡೆ ಮಾತ್ರ ತೋರಿಸ್ತೀನಿ ನಿಮಗೆ, ಇನ್ನು ಮುಂದೆ ಆಗತ್ತೆ. ಸೊ ಹಿಯರ್ ನೆಗೆಟಿವ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್, ಸಿಕ್ಸ್ ಪಾಸಿಟಿವ್. ಸೊ ನೀವು ಏನು ನೋಡ್ತಿದ್ದಾರೆ ಇಲ್ಲಿ ನೀಟಾಗಿ ನೋಡಿ. ಸೊ ನಿಮ್ಮದು ಪ್ಯಾರಾ ಪೊಸಿಷನಲ್ಲಿ ನೆಗೆಟಿವ್ ಚಾರ್ಜ್ ಆಗ್ತಿದೆ ಆ್ಯಂಡ್ ನಿಮ್ಮದು ಆರ್ಥೋ ಪೊಸಿಷನಲ್ಲಿ ಏನಾಗ್ತಿದೆ, ನೆಗೆಟಿವ್ ಚಾರ್ಜ್ ಇಲ್ಲಿ ಬರ್ತಿದೆ ವೆನ್ ರೆಸೊನೆನ್ಸ್ ಹ್ಯಾಪನ್ ಆದಾಗ, ಕರೆಕ್ಟ್. ಸೊ ಇದು ಒಂದು ಗೊತ್ತಾಯಿತು. ಇಲ್ಲಿ ನಮ್ದು ಏನು ಮಾಡ್ಬೋದು, ನಾವು ಮೋರ್ ಎಲೆಕ್ಟ್ರೋ ಪಾಸಿಟಿವ್ನ ನಾವೇನು ಆ್ಯಡ್ ಮಾಡಿದ್ರೆ ಇಲ್ಲಿ ಸ್ಟೆಬಿಲೈಸ್ ನೀಟಾಗಿ ಆಗುತ್ತೆ. ಏನಕ್ಕೆ ಎಲೆಕ್ಟ್ರಾನ್ ಡೆನ್ಸಿಟಿ ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇದೆ. ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗಿದೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಕಡಿಮೆ ಮಾಡಬೇಕು, ಸ್ಟೇಬಿಲಿಟಿ ಮಾಡಬೇಕು, ಆಯಿತಾ. ಸ್ಟೇಬಿಲಿಟಿ ಮಾಡಿದಷ್ಟು ಏನಾಗುತ್ತೆ, ಅದು ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್. ಸೊ ಈಗ ನೋಡಿ, ಪ್ಯಾರಾ ಡೈಕ್ಲೋರೋಬೆನ್ಸಿನ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ದೋಸ್ ಆಫ್ ಆರ್ಥೋ ಆ್ಯಂಡ್ ಮೆಟಾ ಐಸೋಮರ್ಸ್. ಏನಕ್ಕೆ ಅಲ್ಲಿ ಸ್ಟೇಬಿಲಿಟಿ ಇರಲ್ಲ ಆ್ಯಂಡ್ ಇಲ್ಲಿ ಸ್ಟೇಬಿಲಿಟಿ ನಿಮಗೆ ಕಾಣಿಸುತ್ತೆ, ಅದಕ್ಕೋಸ್ಕರ.
ನೆಕ್ಸ್ಟ್ ಬರೋಣ ಆಪ್ಟಿಕಲ್ ಐಸೋಮೆರಿಸಮ್. ಸೊ ಆಪ್ಟಿಕಲ್ ಐಸೋಮೆರಿಸಮ್ಸಲ್ಲಿ ಏನು ಜಾಸ್ತಿ ಕನ್ಸೆಪ್ಟ್ಸ್ ಕೇಳಲ್ಲ. ಸೊ ನಿಮ್ಗೆ ಕೇಳೋದು ಕೆಲವೊಂದು ಡೆಫಿನೇಷನ್ಸ್ ಮಾತ್ರ. ದ ಫಸ್ಟ್ ಒನ್ ಈಸ್ ಎಸಿಮೆಟ್ರಿಕ್ ಕಾರ್ಬನ್. ಎಸಿಮೆಟ್ರಿಕ್ ಕಾರ್ಬನ್ ಕಂಡೀಷನ್ ಫಾಲೋ ಆಗಲೇಬೇಕು. ಸೆಕೆಂಡ್ ಒನ್ ವಿಲ್ ಬಿ ಯೋರ್ ಕೈರಾಲಿಟಿ. ಆ್ಯಂಡ್ ಥರ್ಡ್ ಒನ್ ಇದರಲ್ಲಿ ಯಾವಾಗಲೂ ನೀವು ನೋಡ್ತಾನೆ ಇರ್ತೀರಾ, ದಾಟ್ ವಿಲ್ ಬಿ ಯೋರ್ ಎನೆನ್ಶಿಯೋಮರ್ಸ್. ಯಾವ್ಯಾವು? ಆ್ಯಂಡ್ ನೆಕ್ಸ್ಟ್ ಈಸ್ ಯೋರ್ ರೆಸಿಮಿಕ್ ಮಿಕ್ಸ್ಚರ್. ಈ 4 ಕನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅಸಿಮೆಟ್ರಿಕ್ ಕಾರ್ಬನ್ ಅಂದರೆ ಏನಿಲ್ಲ, ಒಂದು ಕಾರ್ಬನ್ ಆಟಮ್ಗೆ ವೇಲೆನ್ಸಿ 4 ಇರುತ್ತಲ್ವಾ. ಸೊ ಈ 4 ಗ್ರೂಪ್ ಏನೇನು ಅಟ್ಯಾಚ್ ಆಗಿರುತ್ತೆ ಅದು ಪೂರಾ ಡಿಫ್ರೆಂಟ್ ಗ್ರೂಪ್ಸ್ ಇರಬೇಕು. ಎ ಬಿ ಸಿ ಡಿ ಸಿಮಿಲರ್ ಆಗಿರಬೇಕು. ಕೈರಾಲಿಟಿ ಅಂತ ಬಂದಿದ್ದಾಗ ಎಸ್ ಇದು ಎಸಿಮೆಟ್ರಿಕ್ ಕಾರ್ಬನ್ ಆಗಿರುತ್ತೆ. ಒಂದು ಕಂಡೀಷನ್ ಈಸ್ ಇದು ಎಸಿಮೆಟ್ರಿಕ್ ಕಾರ್ಬನ್ ಆಗಿರುತ್ತೆ ಪ್ಲಸ್ ಇದರಲ್ಲಿ ಏನಾಗಿರುತ್ತೆ ಮಿರರ್ ಇಮೇಜಸ್ ಸೂಪರ್ ಇಂಪೋಸಿಬಲ್ ಆಗಿರ್ಬಾರ್ದು. ಇದೊಂದು ಕಂಡೀಷನ್ ಆಗುತ್ತೆ. ಅಥವಾ ಏನಾಗಿರ್ಬೋದು ನಿಮ್ಮದು ಆರ್ ಪ್ಲೇನ್ ಆಫ್ ಸಿಮಿಟ್ರಿ ಸೆಂಟರ್ ಆಫ್ ಸಿಮಿಟ್ರಿ ಪ್ರೆಸೆಂಟ್ ಇರಲ್ಲ ಆವಾಗ ಒಂದು. ಆಯ್ತಾ? ನೆಕ್ಸ್ಟ್ ಎನೆನ್ಶಿಯೋಮರ್ಸಿಗೆ ಬಂದಾಗ ಸೊ ನಿಮ್ಮದು ಏನು ಮಿರರ್ ಇಮೇಜಸ್ ಫಾರ್ಮೇಷನ್ ಆಗಿರುತ್ತೆ ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೆವೋ ರೊಟೇಟರಿ, ಇವೇ ನಿಮ್ಮದು ಎನೆನ್ಶಿಯೋಮರ್ಸ್. ಆಯಿತಾ? ಮಿರರ್ ಇಮೇಜಸ್ ನಾನ್ ಸೂಪರ್ ಇಂಪೋಸಿಬಲ್ ಆಗಿರೋದು. ನೆಕ್ಸ್ಟ್ ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಏನಾಗಿರುತ್ತೆ ನಿಮ್ಮದು ಮಿಕ್ಸ್ಚರ್ ದಟ್ ಈಸ್ ಲೆವೋ ರೊಟೇಟರಿ ಆ್ಯಂಡ್ ಡೆಕ್ಸ್ಟ್ರೋ ರೊಟೇಟರಿ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಗಿರುತ್ತೆ. ಡೆಕ್ಸ್ಟ್ರೋ ರೊಟೇಟರಿ ಪ್ಲಸ್ ಲೆವೋ ರೊಟೇಟರಿದು ಈಕ್ವಿಮೋಲಾರ್ ಮಿಕ್ಸ್ಚರ್ 1:1. ಅವಾಗ ಏನಾಗುತ್ತೆ ನಿಮ್ಮದು ಆಪ್ಟಿಕಲ್ ರೊಟೇಷನ್ ಬಂದ್ಬಿಟ್ಟು 0ಗೆ ಬರುತ್ತೆ. ಏನೀಗ ನಲಿಫೈ ಆಗುತ್ತೆ. ಡೆಕ್ಸ್ಟ್ರೋ ರೊಟೇಟರಿ ಯಾವ ಆ್ಯಂಗಲಲ್ಲಿ ನಿಮ್ಮದು ರೊಟೇಟ್ ಮಾಡುತ್ತೆ ಪ್ಲೇನ್ ಪೋಲರೈಸ್ ಲೈಟ್ನ ಅದಷ್ಟೇ ಅಮೌಂಟಿಗೆ ನಿಮ್ಮದು ಲೆವೋ ರೊಟೇಟರಿ ಮತ್ತೆ ಅದನ್ನು ಇನಿಷಿಯಲ್ ಸ್ಟೇಜಿಗೆ ತೊಗೊಂಬಂದ್ಬಿಡುತ್ತೆ. ಈಗ ಬರೋಣ ಕ್ವಶನ್ಸಿಗೆ. 2022-2019 ಸೇಮ್ ಕ್ವಶನ್ ಬಂದಿದೆ. ದಟ್ ಈಸ್ ಡಿಫೈನ್ ಟರ್ಮ್ ರೆಸಿಮಿಕ್ ಮಿಕ್ಸ್ಚರ್. ಇವಾಗ ತಾನೇ ಹೇಳಿದೆ ರೆಸಿಮಿಕ್ ಮಿಕ್ಸ್ಚರ್ ಈಸ್ ನಥಿಂಗ್ ಬಟ್ ನಿಮ್ಮದು ಏನು ಡೆಕ್ಸ್ಟ್ರೋ ರೊಟೇಟರಿ ಪ್ಲಸ್ ಲೆವೋ ರೊಟೇಟರಿ ಕಂಪೌಂಡ್ಸ್ದು ಈಕ್ವಿಮೋಲಾರ್ ಮಿಕ್ಸ್ಚರ್. ಅದರಲ್ಲಿ ಏನಾಗಿರುತ್ತೆ ನಿಮ್ಮದು ನೆಟ್ ಆಪ್ಟಿಕಲ್ ರೊಟೇಷನ್. ಬರೀ ಆಪ್ಟಿಕಲ್ ರೊಟೇಷನ್ ಬರೀ ನೆಟ್ ಟೋಟಲ್ ರೊಟೇಷನ್ ವಿಲ್ ಬಿ 0. ಏನಕ್ಕಂದರೆ ಎರಡು ಅದರದ್ದು ರೊಟೇಷನ್ನ ಕ್ಯಾನ್ಸಲ್ ಔಟ್ ಮಾಡುತ್ತೆ. ಆಯಿತಾ? ಸೊ ಇದನ್ನು ಇನ್ನೊಂದು ವರ್ಡ್ಸಲ್ಲಿ ಏನು ಬರಿಬೋದು ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಎನೆನ್ಶಿಯೋಮರ್ಸ್. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಾಟ್ ಈಸ್ ಕೈರಾಲಿಟಿ. ಕೈರಾಲಿಟಿ ನಾನು ಇವಾಗ ತಾನೇ ಹೇಳಿದೆ. ಸೊ ನಿಮ್ದು ಫಸ್ಟ್ ಏನಾಗಿರ್ಬೇಕು ಅದು ಅಸಿಮೆಟ್ರಿಕ್ ಕಾರ್ಬನ್ ಆಗಿರಬೇಕು. ಸೊ ಅಸಿಮೆಟ್ರಿಕ್ ಕಾರ್ಬನ್ ಅಂದ್ರೇನು ಕಾರ್ಬನ್ ಮೇಲೆ ಎಲ್ಲ ಗ್ರೂಪ್ಸು ಡಿಫ್ರೆಂಟ್ ಆಗಿರಬೇಕು. ಸೆಕೆಂಡ್ ಕಂಡೀಷನ್ ಏನು ಫಾಲೋ ಮಾಡ್ತಿರ್ಬೇಕು ಸೊ ಮಿರರ್ ಇಮೇಜಸ್ ಆಗಬೇಕು. ದಟ್ ಈಸ್ ನಾನ್ ಸೂಪರ್ ಇಂಪೋಸಿಬಲ್. ನೆಕ್ಸ್ಟ್ ಏನಾಗಿರ್ಬೇಕು ಕಂಡೀಷನ್ ಪ್ಲೇನ್ ಆಫ್ ಸಿಮಿಟ್ರಿ ಇರಬಾರ್ದು, ಸೆಂಟರ್ ಆಫ್ ಸಿಮಿಟ್ರಿ ಇರಬಾರ್ದು, ಆಕ್ಸಿಸ್ ಆಫ್ ಸಿಮಿಟ್ರಿ ಇರಬಾರ್ದು. ನೆಕ್ಸ್ಟ್ ವಾಟ್ ಈಸ್ ಅಸಿಮೆಟ್ರಿಕ್ ಕಾರ್ಬನ್. ಇವಾಗ ತಾನೇ ಹೇಳಿದೆ ಕಾರ್ಬನ್ ಅಟ್ಯಾಚ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. ಇದು ಬಂದ್ಬಿಟ್ಟು ಏನಾಗಿರುತ್ತೆ ನಿಮ್ಮದು ಅಸಿಮೆಟ್ರಿಕ್ ಕಾರ್ಬನ್ ಆಗಿರುತ್ತೆ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕಿನ್. ಸೊ ರಿಯಾಕ್ಷನ್ಸ್ನ ನೋಡ್ಕೊತಾ ಬರೋಣ ಹ್ಯಾಲೋ ಆಲ್ಕಿನ್ಸ್ದು. ಸೊ ಇದರಲ್ಲಿ SN1 ಆ್ಯಂಡ್ SN2 ರಿಯಾಕ್ಷನ್ದು ಮೆಕ್ಯಾನಿಸಮ್ ಕೇಳ್ತಾರೆ. ಮೆಕ್ಯಾನಿಸಮ್ಸ್ನ ನಾನು ಕ್ವೆಶನ್ ವೈಸ್ ಹೇಳ್ತಾ ಹೋಗ್ತೀನಿ, ಬಟ್ ಜಸ್ಟ್ ಇಲ್ಲಿ ರಿಯಾಕ್ಷನ್ಸ್ನ ನೋಡ್ಕೊತಾ ಹೋಗಿ. ಸೊ 3 ಟೈಪ್ಸ್ ಆಫ್ ರಿಯಾಕ್ಷನ್ ಅದು ಕೊಡುತ್ತೆ. ಸೊ ಫಸ್ಟ್ ಒನ್ ವಿಲ್ ಬಿ ಯೋರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೆಕ್ಸ್ಟ್ ವಿಲ್ ಬಿ ಯೋರ್ ಬೀಟಾ ಎಲಿಮಿನೇಷನ್. ಇದೇ ಬೀಟಾ ಎಲಿಮಿನೇಷನ್ ನೀವು ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತಲೂ ಕರಿತೀರಾ. ನೆಕ್ಸ್ಟ್ ಒನ್ ವಿಲ್ ಬಿ ವಿತ್ ಯೋರ್ ಮೆಟಲ್ಸ್. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂದ್ರೇನು ನ್ಯೂಕ್ಲಿಯೋಫೈಲ್ ಬಂದ್ಬಿಟ್ಟು ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಇನ್ನೊಂದು ನ್ಯೂಕ್ಲಿಯೋಫೈಲ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ಅಷ್ಟೇ. ಆಯಿತಾ? ಸೊ ಒಂದು ನ್ಯೂಕ್ಲಿಯೋಫೈಲ್ನ ಇನ್ನೊಂದು ನ್ಯೂಕ್ಲಿಯೋಫೈಲ್ ರೀಪ್ಲೇಸ್ ಮಾಡುತ್ತೆ. ಸೊ ಯಾವ್ಯಾವ ನ್ಯೂಕ್ಲಿಯೋಫೈಲ್ ಆ್ಯಡ್ ಮಾಡ್ಬೋದು. ಸೊ ರಿಯಾಕ್ಷನಲ್ಲಿ ಏನು ಕೊಡ್ತಾರೆ ನಿಮಗೆ ಆಲ್ಕೈಲ್ ಹ್ಯಾಲೈಡ್ ಜೊತೆ ಇದು ಒಂದು ನಿಮ್ಮದು ರಿಯೇಜೆಂಟ್ಸ್ ಕೊಡ್ತಾರೆ. ಈ ರಿಯೇಜೆಂಟ್ಸಿಂದ ಈ ನ್ಯೂಕ್ಲಿಯೋಫೈಲ್ ಈಚೆ ಬರುತ್ತೆ. ಆಯಿತಾ? ಈ ನ್ಯೂಕ್ಲಿಯೋಫೈಲ್ ಈಚೆ ಬಂದು ಈ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ ನಿಮ್ಮದು ಕಾರ್ಬನ್ ಪಾಸಿಟಿವ್ಲಿ ಏನಿತ್ತು ನೆಟ್ ಪಾಸಿಟಿವ್ ಚಾರ್ಜ್ ಏನಿತ್ತು ಅದ್ರ ಮೇಲೆ ಬಂದ್ಬಿಟ್ಟು ಅಟ್ಯಾಕ್ ಮಾಡುತ್ತೆ, ಅಥವಾ ಕಾರ್ಬೋಕೆಟಯಾನ್ ಮೇಲೆ ಬಂದ್ಬಿಟ್ಟು ಏನಾಗುತ್ತೆ ಅಟ್ಯಾಕ್ ಮಾಡುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಬೀಟಾ ಎಲಿಮಿನೇಷನ್ ಆರ್ ಡಿಹೈಡ್ರೋಹ್ಯಾಲೋಜಿನೇಷನ್ಗೆ ಬರೋಣ. ಸೊ ಬೀಟಾ ಎಲಿಮಿನೇಷನ್ ಆರ್ ಡಿಹೈಡ್ರೋಹ್ಯಾಲೋಜಿನೇಷನ್ ನೇಮಲ್ಲಿ ಏನಿದೆ, ಸೊ ಹೈಡ್ರೋಜನು ರಿಮೂವ್ ಆಗುತ್ತೆ, ಹ್ಯಾಲೋಜನು ರಿಮೂವ್ ಆಗುತ್ತೆ. ಸೊ ಎರಡು ನೋಡಿ, ಹ್ಯಾಲೋಜನ್ ಅಂಡ್ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಏನಾಯಿತು, ಅಲ್ಕೀನಿಂದ ಅಲ್ಕೀನ್ ಅಥವಾ ಅಲ್ಕೈಲ್ ಹ್ಯಾಲೈಡ್ ಆಯಿತು, ರೈಟ್. ಸೊ ಇದು ಅಲ್ಕೈಲ್ ಹ್ಯಾಲೈಡಿಂದ ಇದೇ ಹೈಡ್ರೋಜನ್ ಆ್ಯಂಡ್ ಹ್ಯಾಲೈಡ್ನ ತೆಗೆದ್ರೆ ಏನಾಗುತ್ತೆ, ಅಲ್ಕೀನ್ ಪ್ರೊಡ್ಯೂಸ್ ಆಗುತ್ತಲ್ವ, ಸಿಮಿಲರ್, ಅದರದ್ದು ಆಪೋಸಿಟ್ ರಿಯಾಕ್ಷನ್ ಅಷ್ಟೇ. ಸೊ ಬೀಟಾ ಎಲಿಮಿನೇಷನಲ್ಲಿ ಏನಾಗುತ್ತೆ, ಸೇಡ್ಜೆಫ್ ರೂಲ್ನ ಫಾಲೋ ಮಾಡುತ್ತೆ. ಸೊ ಇದರ ಪ್ರಕಾರ ಏನಂದರೆ, ನಿಮ್ಮದು ಹೈಡ್ರೋಜನ್ ನೀವು ಯಾವ ಬೀಟಾ ಕಾರ್ಬನಿಂದ ರಿಮೂವ್ ಮಾಡ್ತೀರಾ, ಓಕೆ, ಹ್ಯಾಲೋಜನ್ ಅಂತೂ ಯಾವ್ದು ಅಟ್ಯಾಚ್ ಆಗಿದೆ ಈ ಕಾರ್ಬನ್ ಇದರಿಂದನೇ ತೆಗಿತೀರಾ. ಬಟ್ ಬೀಟಾ ಕಾರ್ಬನ್ ಅಂದ್ರೇನು, ನೆಕ್ಸ್ಟ್ ಕಾರ್ಬನ್. ಸೊ ಈ ಎರಡು ಕಾರ್ಬನ್ ಇದೆ ನನ್ನ ಹತ್ರ ಇಲ್ಲಿ, ಇದು ಬೀಟಾ ಕಾರ್ಬನ್, ಇದು ಬೀಟಾ ಕಾರ್ಬನ್. ಯಾವ ಬೀಟಾ ಕಾರ್ಬನಿಂದ ಹೈಡ್ರೋಜನ್ನ ರಿಮೂವ್ ಮಾಡ್ತೀರಾ, ಯಾವುದರಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಇದೆ ಮತ್ತೆ, ಆಯಿತಾ. ಸೊ CH2 ಇದೆ, ಇದರಿಂದ ರಿಮೂವ್ ಮಾಡ್ತೀರಾ, ಇಲ್ಲ ಬಂದು ಅಲ್ಕೀನ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ವಿಲ್ ಬಿ ಯೋರ್ ಸೇಡ್ಜೆಫ್ ರೂಲ್. ನೆಕ್ಸ್ಟ್ ಬರೋಣ ವಿತ್ ಮೆಟಲ್ಸ್. ಸೊ ಮೆಟಲ್ಸಲ್ಲಿ ಮಾಡಿದಾಗ ಎರಡು ಟೈಪ್ ಆಫ್ ರಿಯಾಕ್ಷನ್. ಬರೀ ಒಂದು ಆಲ್ಕೈಲ್ ಹೈಲೈಟ್ ತೊಗೊಂಡ್ಬಿಟ್ಟು ಮೆಗ್ನೀಷಿಯಮ್ ಜೊತೆ ಮಾಡಿದ್ರೆ ನಿಮ್ಮದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಗುತ್ತೆ. ಸೊ ದಿಸ್ ಇಸ್ ಯೋರ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಇದು ತುಂಬ ಯೂಸ್ಫುಲ್ ಆಗಿದೆ. ಇಲ್ಲಿ ನೀವು ಡ್ರೈ ಈಥರ್ ಕಂಡೀಷನ್ನ ಹಾಕಬೇಕು, ಇಲ್ಲೂ ಕೂಡ ಡ್ರೈ ಈಥರ್. ಸೊ ಇದೇ ನಾವು ಸೋಡಿಯಂ ಮೆಟಲ್ ಜೊತೆ ಹಾಕಿದ್ರೆ 2 ಮೋಲ್ ಆಫ್ ಆಲ್ಕೈಲ್ ಹ್ಯಾಲೈಡ್ನ ನಮಗೇನು ಸಿಗುತ್ತೆ, ಅಲ್ಕೇನ್ ಸಿಗುತ್ತೆ, ಅಲ್ಕೇನ್ ಸಿಗುತ್ತೆ. ಆ್ಯಂಡ್ ಈ ರಿಯಾಕ್ಷನ್ ನೀವೇನು ಹೇಳ್ತೀರಾ, ವುಡ್ಸ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್. ಈಗ ಬರೋಣ ಕ್ವಶನ್ಸ್ಗೆ. ಸೊ ರೈಟ್ SN2 ಮೆಕ್ಯಾನಿಸಮ್ಸ್ ಫಾರ್ ಕನ್ವರ್ಷನ್ ಆಫ್ ಕ್ಲೋರೋಮಿಥೇನ್ ಟು ಮೆಥನಾನ್. ಸೊ SN1 ಆ್ಯಂಡ್ SN2 ರಿಯಾಕ್ಷನ್ಗೆ ಬರುತ್ತೆ. ಸೊ SN2 ರಿಯಾಕ್ಷನ್ ಎಷ್ಟು ಕ್ವಶನ್ ಬಂದಿದೆ ನೋಡೋಣ. 2022 ಅಲ್ಲಿ ಕ್ವಶನ್ ಬಂದಿದೆ, 2017 ಅಲ್ಲಿ ಕ್ವಶನ್ ಬಂದಿದೆ, 2016 ಅಲ್ಲಿ ಕ್ವಶನ್ ಬಂದಿದೆ. ಓಕೆ, ಸೊ 3 ಕ್ವಶನ್ಸ್ ಬಂದಿದ್ದಾವೆ. ಲೆಟ್ ಅಸ್ ಆನ್ಸರ್ ಆಲ್ ದ ಕ್ವಶನ್ಸ್. ಸೊ ಫಸ್ಟ್ ಒಂದು ಏನಂದರೆ SN2 ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಪಾಯಿಂಟ್ಸ್ಗಳು ಏನೇನು ಬರೀಬೇಕು. SN2 ಮೆಕ್ಯಾನಿಸಮ್ಸ್ ಬಂದ್ಬಿಟ್ಟು ಬೈ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದಾಗಿದೆ, ಆಯಿತಾ. ಬೈ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿದೆ. ಯಾವ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡ್ತಿದ್ದು, ಇಟ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂದ್ರೇನು, ಆರ್ಡರ್ 2 ಇರುತ್ತೆ, ಕೈನೆಟಿಕ್ಸ್. ಸೊ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಫಾಲೋ ಮಾಡ್ತಿದ್ದೆ. ಆರ್ಡರ್ 2 ಇದೆ ಅಂತ ಹೇಳಿದರೆ 2 ರಿಯಾಕ್ಟೆಂಟ್ಸ್ ಮೇಲೆ ಆಗುತ್ತಲ್ವಾ. ಸೊ ನಿಮ್ಮದು ಆರ್ಡರ್ ಬಂದ್ಬಿಟ್ಟು ಇಟ್ ವಿಲ್ ಬಿ ಯೋರ್ ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಇದಕ್ಕೂ ಇರುತ್ತೆ, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ನಿಮ್ಮದು OH ಮೈನಸ್ ಹೈಡ್ರಾಕ್ಸೈಡ್ದು ಮೇಲೆ ಪ್ರೆಸೆಂಟ್ ಆಗಿರುತ್ತೆ. ಸೊ ಆರ್ಡರ್ ವಿಲ್ ಬಿ ಏನು, ಆರ್ಡರ್ ವಿಲ್ ಬಿ 2. ಸೊ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3 ಏನು ಬರೀತೀರಾ ಅಂತ ಹೇಳಿದ್ರೆ, ಸೊ ನಿಮ್ದು ಇದು SN2 ರಿಯಾಕ್ಷನ್ ಬಂದ್ಬಿಟ್ಟು ಇದು 1 ಸ್ಟೆಪ್ ರಿಯಾಕ್ಷನ್, 1 ಸ್ಟೆಪ್ ರಿಯಾಕ್ಷನ್ ಮೆಕ್ಯಾನಿಸಮ್ ಇದೆ ಇದರದ್ದು. ಸೊ 2 ಸ್ಟೆಪ್ ಬರಲ್ಲ, ಒಂದೇ ಸ್ಟೆಪ್ಪಲ್ಲಿ ಇದು ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ ಮೆಕ್ಯಾನಿಸಮ್. ಇದನ್ನೊಂದು ಬರೀತೀರಾ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4 ಬಂದ್ಬಿಟ್ಟು ಏನು ಬರೀತೀರಾ, ಸೊ ಇದರಲ್ಲಿ ಇಂಟರ್ಮೀಡಿಯೇಟ್ ಏನಾಗಿರುತ್ತೆ, ಸೊ ಇಂಟರ್ಮೀಡಿಯೇಟ್ ಬಂದ್ಬಿಟ್ಟು ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಆಗಿರುತ್ತೆ, ಟ್ರಾನ್ಸಿಷನ್ ಸ್ಟೇಟ್. ನೆಕ್ಸ್ಟ್ 5th ಪಾಯಿಂಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಏನಾಗಿರುತ್ತೆ, ಪ್ರಾಡಕ್ಟಲ್ಲಿ ವಾಲ್ಡನ್ ಇನ್ವರ್ಷನ್ ಆಗುತ್ತೆ. ಇವಾಗ ವಾಲ್ಡನ್ ಇನ್ವರ್ಷನ್ ಅಂದರೆ ಏನು ಹೇಳ್ತೀನಿ, ಎಲ್ಲ ಇನ್ವರ್ಷನ್ ಆಗುತ್ತೆ, ಆಯಿತಾ. ಸೊ ಆರ್ಡರ್ ಏನಾಗುತ್ತೆ ಇದರಲ್ಲಿ ಫಾಲೋ, ಫಸ್ಟು ಮಿಥೈಲ್, ದೆನ್ ಪ್ರೈಮರಿ, ದೆನ್ ಸೆಕೆಂಡರಿ ಆ್ಯಂಡ್ ಟರ್ಷರಿ. ಇದ್ರದ್ದು ಟೆಂಡೆನ್ಸಿ ಇರುತ್ತೆ ಫಾರ್ಮೇಷನ್ ಮಾಡೋಕ್ಕೆ. ಈಗ ಬರೋಣ 7th ಬಂದ್ಬಿಟ್ಟು ಇದ್ರದ್ದು ಸ್ಟೀರಿಕ್ ಹಿಂಡ್ರೆನ್ಸಿಂದ ಇದಾಗೋದು, ಸ್ಟೀರಿಕ್ ಹಿಂಡ್ರೆನ್ಸ್ ಇಂದ ಆಗುತ್ತೆ. ಈಗ ಬರೋಣ ಇದ್ರದ್ದು ಮೆಕ್ಯಾನಿಸಮ್ಗೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಮೆಕ್ಯಾನಿಸಮ್, ಯಾವ ಥರ ಆಗುತ್ತೆ ಅಂತ ಬರೀಬೇಕು. ಸೊ ಮೆಕ್ಯಾನಿಸಮಲ್ಲಿ ಬಂದರೆ ನೀವೇನು ಬರೀತೀರ, ಒಂದು ಕ್ಲೋರೋಮೀಥೇನ ಬರೀರಿ. ಸೊ ಕ್ಲೋರೋಮೀಥೇನ್ ಅಂದ್ರೇನು, CH3Cl. ಸೊ CH3Cl ಏನಾಗುತ್ತೆ ಇವಾಗ ನಿಮ್ಮದು OH ಮೈನಸ್ ಜೊತೆ ಕಂಬೈನ್ ಆಗಬೇಕು ಅಲ್ವಾ. ಸೊ OH ಮೈನಸ್ ಜೊತೆ ಈ ಕಡೆಯಿಂದ ಕಂಬೈನ್ ಆಗತ್ತಾ, ಇಲ್ಲ, ಯಾಕಂದರೆ ಈ ಕಡೆಯಿಂದ ಅಟ್ಯಾಕ್ ಮಾಡೋಕ್ಕಾಗಲ್ಲ ಡ್ಯೂ ಟು ದ ಸ್ಟೀರಿಕ್ ಹಿಂಡ್ರೆನ್ಸ್ ಫ್ಯಾಕ್ಟರಿಂದ. ಸೊ ಈ OH ಮೈನಸ್ ಏನಾಗುತ್ತೆ, ಈ ಆಪೋಸಿಟ್ ಸೈಡಿಂದ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನು ಈ ಥರ ಬರೆದು ಬಿಡೋಣ, CH3Cl
ಪ್ಲಸ್ ಓ ಎಚ್ ಮೈನಸ್ ಅಟ್ಯಾಕ್ ಮಾಡಿದ್ರೆ ನೋ ರಿಯಾಕ್ಷನ್, ಏನು ರಿಯಾಕ್ಷನ್ ಆಗಲ್ಲ. ಬಟ್ ಇದೇ ಓ ಎಚ್ ಮೈನಸ್ ಆಪೋಸಿಟ್ ಡೈರೆಕ್ಷನಿಂದ ಅಟ್ಯಾಕ್ ಮಾಡಿದ್ರೆ ಸಿ ಎಲ್ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಮಾಡುತ್ತೆ. ದಟ್ ಈಸ್ ಈ ಕಡೆ ಬಾಂಡ್ ಫಾರ್ಮ್ ಆಗ್ತಿರತ್ತೆ ಆ್ಯಂಡ್ ಈ ಕಡೆ ಬಾಂಡ್ ಬ್ರೇಕ್ ಆಗ್ತಿರತ್ತೆ. ಸೊ ಬಾಂಡ್ ಫಾರ್ಮೇಷನ್ ಆಗ್ತಿರತ್ತೆ, ಇಲ್ಲಿ ಬಾಂಡ್ ಬ್ರೇಕ್ ಆಗ್ತಿರತ್ತೆ. ಸೊ ದಿಸ್ ಈಸ್ ಯೋರ್ ಟ್ರಾನ್ಸಿಷನ್ ಸ್ಟೇಟ್. ಆಮೇಲೆ ಏನಾಗುತ್ತೆ, ಇನ್ವರ್ಷನ್ ಆಗುತ್ತೆ. ಇನ್ವರ್ಷನ್ ಹೇಗಾಗುತ್ತೆ ನೋಡಿ. ಸೊ ಬಂದಿರೋ ಪ್ರಾಡಕ್ಟ್ ಓ ಎಚ್ ಆ ಕಡೆ ಇದೆ ಸಬ್ಸ್ಟಿಟ್ಯೂಯೆಂಟ್, ಈ ಕಡೆ ಆಲ್ಕೈಲ್ ಗ್ರೂಪ್ ಇದೆ, ಪ್ಲಸ್ ನಿಮ್ಮದು ಸಿ ಎಲ್ ಮೈನಸ್. ಸೊ ಇದೇನು ಇಲ್ಲಾಗಿರೋದು, ದಿಸ್ ಈಸ್ ಯೋರ್ ವಾಲ್ಡನ್ ಇನ್ವರ್ಷನ್. ಸೊ ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಮೆಕ್ಯಾನಿಸಮ್. ಕ್ಲಿಯರ್? ಇಷ್ಟು ಬರಿಬೇಕು ನೀವು ಎಕ್ಸಾಮಲ್ಲಿ. ನೆಕ್ಸ್ಟ್ ಬರೋಣ SN1 ಮೆಕ್ಯಾನಿಸಮಲ್ಲಿ. ಸೊ SN1 ಮೆಕ್ಯಾನಿಸಮ್ಸಲ್ಲಿ ಪಾಯಿಂಟ್ ಏನೇನು ಬರಿತೀರಾ ನೋಡ್ಕೊಂತ ಹೋಗೋಣ. ಸೊ ಯೋರ್ SN1 ಮೆಕ್ಯಾನಿಸಮ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ 1 ಟೈಪ್ದು. ಸೊ ಇದ್ರ ಫಸ್ಟ್ ಪಾಯಿಂಟ್ ಏನು ಬರೀತಾರೆ, ಇದು ಯೂನಿಮಾಲಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯೂನಿಮಾಲಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂದರೆ ನಿಮ್ಮದು ಆರ್ಡರ್ ಅಥವಾ ರೇಟ್ ಏನಾಗಿದೆ, ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್. ಆ ರಿಯಾಕ್ಟೆಂಟ್ ಏನಾಗಿರುತ್ತೆ, ನಿಮ್ಮದು ಕಾರ್ಬೋ ಕೆಟಯಾನ್ ಮೇಲೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆಯಿತಾ? ಸೊ ಇದ್ರದ್ದು ಆರ್ಡರ್ ಏನಾಯಿತು, ಆರ್ಡರ್ ವಿಲ್ ಬಿ ಈಕ್ವಲ್ ಟು 1. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಏನು ಬರೀತೀರಾ ಇದರಲ್ಲಿ. ಸೊ ಹಿಯರ್ ಥರ್ಡ್ ಪಾಯಿಂಟ್ ಏನು ಬರೆದಿದ್ರಿ ನೀವು, ಫಸ್ಟ್ ಸ್ಟೆಪ್ 1 ಸ್ಟೆಪ್ ಮೆಕ್ಯಾನಿಸಮ್. ದಿಸ್ ಈಸ್ ಯೋರ್ 2 ಸ್ಟೆಪ್, ಸೆಕೆಂಡ್ ಸ್ಟೆಪ್ 2 ಸ್ಟೆಪ್ ರಿಯಾಕ್ಷನ್ ಮೆಕ್ಯಾನಿಸಮ್ ಆಗಿರುತ್ತೆ. ಸೊ 2 ಸ್ಟೆಪ್ ಫಾಲೋ ಮಾಡುತ್ತೆ ರಿಯಾಕ್ಷನ್ ಮೆಕ್ಯಾನಿಸಮ್ಸ್. ಸೊ 2 ಸ್ಟೆಪ್ ರಿಯಾಕ್ಷನ್ ಮೆಕ್ಯಾನಿಸಮ್ನ ಫಾಲೋ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಪಾಯಿಂಟ್ ಬಂದರೆ ನಿಮ್ಮದು ಇಂಟರ್ಮೀಡಿಯೇಟ್ ಏನು ಫಾರ್ಮೇಷನ್ ಆಗುತ್ತೆ ಇದರಲ್ಲಿ, ಇಂಟರ್ಮೀಡಿಯೇಟ್ ವಿಲ್ ಬಿ ಯೋರ್ ಕಾರ್ಬೋ ಕೆಟ್ ಅಯಾನ್ ಫಾರ್ಮೇಷನ್ ಆಗಿರುತ್ತೆ. ಆಯಿತಾ? ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಏನಾಗಿರುತ್ತೆ ನಿಮ್ಮದು, ಪ್ರಾಡಕ್ಟ್ ರೆಸಿಮಿಕ್ ಮಿಕ್ಸ್ಚರ್ ಆಗಿರುತ್ತೆ. ಪ್ರಾಡಕ್ಟಲ್ಲಿ ಏನಾಗಿರುತ್ತೆ ನಿಮ್ಮದು ಡಿ ಫಾರ್ಮ್ ಆ್ಯಂಡ್ ಎಲ್ ಫಾರ್ಮ್ ಈಕ್ವಿಮೋಲಾರಲ್ಲಿ ಇರುತ್ತೆ. ಸಿಕ್ಸ್ತ್ ಮಂತ್ ಆರ್ಡರ್ ಏನಿದ್ರಲ್ಲಿ, ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ದೆನ್ ಯೋರ್ ಮಿಥೈಲ್ ಗ್ರೂಪ್. ಈಗ ಬರೋಣ ಮೆಕ್ಯಾನಿಸಮಲ್ಲಿ. ಮೆಕ್ಯಾನಿಸಮ್ ಯಾವ ಥರ ಇರುತ್ತೆ ನೋಡ್ಕೊಂತ ಹೋಗೋಣ. ಸೊ ಮೆಕ್ಯಾನಿಸಮಲ್ಲಿ ಏನು, ಸೊ ನಿಮ್ಮದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ತೊಗೊತೀನಿ, ಬ್ರೋಮೈಡ್. ಇದ್ರ ಜೊತೆಗೆ ಏನು ಮಾಡ್ತೀನಿ ನಾನು ಇವಾಗ, ಆಲ್ಕೋಹಾಲ್ನ ಆ್ಯಡ್ ಮಾಡಬೇಕು ಅಲ್ವಾ. ಸೊ ಆಲ್ಕೋಹಾಲ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಕೆಟಯಾನಲ್ಲಿ ಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಕೆಟಯಾನ್ ಏನಾಗಿರುತ್ತೆ ನಿಮ್ಮದು ಪಾಸಿಟಿವ್ ಪ್ಲಸ್ Br ಮೈನಸ್. ಸೊ ಇದೇನು ಸ್ಲೋ ಪ್ರೋಸೆಸ್. ಸೊ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಫಾರ್ಮೇಷನ್ ಆಫ್ ಕಾರ್ಬೋ ಕೆಟಯಾನ್ ಫಾರ್ಮೇಷನ್. ಸೊ ಇದು ಕಾರ್ಬೋ ಕೆಟಯಾನ್ ಏನು ಫಾರ್ಮೇಷನ್ ಆಗಿರುತ್ತಲ್ವಾ, ಸೊ ದಿಸ್ ಕಾರ್ಬೋ ಕೆಟಯಾನ್ ಇಟ್ ಈಸ್ ಇನ್ ಪ್ಲೇನಾರ್ ಇನ್ ಸ್ಟ್ರಕ್ಚರ್. ಪ್ಲೇನಾರ್ ಸ್ಟ್ರಕ್ಚರ್ ಆಗಿದ್ರಿಂದ ನ್ಯೂಕ್ಲಿಯೋಫೈಲ್ ಕ್ಯಾನ್ ಅಟ್ಯಾಕ್ ಫ್ರಮ್ ಬೋತ್ ಸೈಡ್, ಎರಡೂ ಸೈಡಿಂದ ಅಟ್ಯಾಕ್ ಮಾಡ್ಬೋದು. ಏನಕ್ಕೆ, ಇದು ಪ್ಲೇನಾರ್ ಆಗಿರೋದ್ರಿಂದ. ಅದಕ್ಕೋಸ್ಕರ ರೆಸಿಮಿಕ್ ಮಿಕ್ಸ್ಚರ್ ಇಲ್ಲಿ ಫಾರ್ಮೇಷನ್ ಆಗೋದು. ಸೊ ಈ ರೆಸಿಮಿಕ್ ಮಿಕ್ಸ್ಚರ್ನ ಬರೆಯೋಣ. ಸೊ ಸ್ಟೆಪ್ ಟು ಈಸ್ ಯೋರ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಸೊ ಈ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ ಆನ್ ಕಾರ್ಬೋ ಕೆಟಯಾನ್. ಸೊ ಈ ಕಾರ್ಬೋ ಕೆಟಯಾನ್ ಮೇಲೆ ಎರಡು ಕಡೆಯಿಂದ ಅಟ್ಯಾಕ್ ಮಾಡ್ಬೋದಲ್ಲ. ಸೊ ಇದರಲ್ಲೂ ಎರಡು ಬರೆಯೋಣ. ಸೊ ಏನು ಇದೆ, CH3 ಟರ್ಷರಿ ಬ್ಯೂಟೈಲ್ ಕೆಟಯಾನ್ ಇದೆ ಬರೆಯೋಣ, CH3 ಪ್ಲಸ್. ಈ ಕಡೆಯಿಂದ OH ಮೈನಸ್ ಒಂದು ಅಟ್ಯಾಕ್ ಮಾಡೋದು, ಈ ಕಡೆಯಿಂದ ಒಂದು OH ಮೈನಸ್ ಅಟ್ಯಾಕ್ ಮಾಡೋದು. ಸೊ ಅದರಲ್ಲಿ ನೋ ರಿಯಾಕ್ಷನ್ ಬಂದಿತ್ತು, ಬಟ್ ಇದರಲ್ಲಿ ಬರುತ್ತೆ. ಸೊ ಇಟ್ ವಿಲ್ ಬಿ CH3 OH ಈ ಕಡೆ, ಆ್ಯಂಡ್ ಇದರಲ್ಲಿ ಏನು ಬರುತ್ತೆ, ಇಟ್ ವಿಲ್ ಬಿ CH3 OH, ರೈಟ್. ಸೊ ನಿಮ್ಮದು ಡಿ ಫಾರ್ಮ್
ಎಲ್ ಫಾರ್ಮ್ ಈಕ್ವಲ್ ಆಗಿರುತ್ತೆ. ಇದು 50% ಆದರೆ ಇದು ಕೂಡ 50% ಚಾನ್ಸಸ್ ಇಂದ ಆಗಿರುತ್ತೆ. ಇಷ್ಟು ಬರಿಬೇಕಷ್ಟೇ ನಿಮ್ಮದು. ಇದು ಆಲ್ರೆಡಿ ಎಕ್ಸ್ಪ್ಲೈನ್ಡ್, ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್ ಒಂದಿಗೆ ಬರೋಣ. ವಾಟ್ ಆರ್ ಗ್ರಿಗ್ನಾರ್ಡ್ ರಿಯೇಜೆಂಟ್? ರೈಟ್ ಇಟ್ಸ್ ಜನರಲ್ ಫಾರ್ಮುಲಾ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನಾಗಿರುತ್ತೆ? ಸೊ ಇಟ್ ಹ್ಯಾಸ್ ಜನರಲ್ ಫಾರ್ಮುಲಾ RMgX. ಸೊ ಇದರಲ್ಲಿ ಏನು ಇದೆ ನಿಮ್ಮದು ಗ್ರಿಗ್ನಾರ್ಡ್ ರಿಯೇಜೆಂಟಲ್ಲಿ? ಫಸ್ಟ್ ಥಿಂಗ್ ಈಸ್ ನಿಮ್ಮದು ಅಲ್ಕೈಲ್ ಗ್ರೂಪ್ ಏನಾಗಿರುತ್ತೆ ಇದರಲ್ಲಿ? ಸೊ ಇಟ್ ವಿಲ್ ಹ್ಯಾವ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನಾಗಿರುತ್ತೆ ನಿಮ್ಮದು? R2Mg ಏನಾಗಿರುತ್ತೆ? ದಿಸ್ ವಿಲ್ ಬಿ ಯೋರ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್. ಥರ್ಡ್ ಪಾಯಿಂಟ್ ಏನು ಬರಬೇಕು? ಈ Mg2X ಬಾಂಡ್ ಏನಿರುತ್ತೆ, ದಿಸ್ ವಿಲ್ ಬಿ ಯೋರ್ ಅಯೋನಿಕ್ ಬಾಂಡ್. ಇದನ್ನು ಬರಿಬೇಕು. ಕ್ಲಿಯರ್? ಓಕೆ. ನೆಕ್ಸ್ಟ್ ಒಂದಿಗೆ ಬರೋಣ. ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಅಗೇನ್ RMgX ಬರಿಬೇಕು. Give reason in case of optical active alkyl halide SN1 reaction or accompanied by racemization. So SN1 reaction ಅಲ್ಲಿ racemization ಏನಕ್ಕಾಗತ್ತೆ ಅಂತ ಬರೆದ್ರೆ ಅದೇ ರೀಸನ್ ಬರಿಬೇಕು. ಆಸ್ ಇಂಟರ್ಮೀಡಿಯೇಟ್ ಏನು ಫಾರ್ಮೇಷನ್ ಆಗಿತ್ತು ಈಸ್ ಪ್ಲೇನಾರ್ ಕಾರ್ಬೋಕೆಟಯಾನ್, ಪ್ಲೇನಾರ್ ಟರ್ಷರಿ ಕಾರ್ಬೋಕೆಟಯಾನ್, and hence nucleophile ಎರಡು ಸೈಡಿಂದ ಅಟ್ಯಾಕ್ ಮಾಡ್ಬೋದು. ಕ್ಯಾನ್ ಅಟ್ಯಾಕ್ ಫ್ರಮ್ ಬೋತ್ ಸೈಡ್. therefore both D form and L form in equal ಅಮೌಂಟ್. ಅದಕ್ಕೋಸ್ಕರ ರೆಸಿಮೈಸೇಷನ್ ಅಲ್ಲಿ ಆಗಿರುತ್ತೆ ಅಂತ ಬರೆಯೋದು. ನೆಕ್ಸ್ಟ್ ಒಂದು ಬರೋಣ. ಈ ಒಂದು ರಿಯಾಕ್ಷನ್ನ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಒಂದು ಅಲ್ಕೈಲ್ ಹ್ಯಾಲೈಡ್ ಕೊಟ್ಟಿದ್ದಾರೆ CH3CH2Br. ಇದನ್ನೇನು ಮಾಡಿದ್ದಾರೆ? AgCN ಜೊತೆ ರಿಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ಎಥೆನಾಲ್. ಸೊ AgCN ಅಲ್ಲಿ ರಿಯಾಕ್ಟ್ ಮಾಡಿದಾಗ ಯಾವುದರಿಂದ ಇದು ಅಟ್ಯಾಕ್ ಆಗುತ್ತೆ? ಎಸ್, ನೈಟ್ರೋಜನಿಂದ. ಸೊ ಏನು ಬರೀತೀರಾ? CH3CH2NC ಪ್ಲಸ್ ನಿಮ್ದೇನಾಗಿರುತ್ತೆ? AgBr. ಸೊ ಏನು ಫಾರ್ಮೇಷನ್ ಆಗಿರುತ್ತೆ ನಿಮ್ಮದು? ಐಸೋಸೈನೈಡ್ ಫಾರ್ಮೇಷನ್ ಆಗುತ್ತೆ. ಐಸೋಸೈನೈಡ್ ಇನ್ ಪ್ರೆಸೆನ್ಸ್ ಆಫ್ ನಿಮ್ದೇನೋ ಸಿಲ್ವರ್ ಸೈನೈಡಲ್ಲಿ. ಇದನ್ನ ಇಲ್ಲೇ ಬರ್ದಿದ್ದೀನಿ ನಾನು, ಸಿ. ಸೊ ಯಾವಾಗ KCN ತಗೊಂತೀರಾ RCN ಫಾರ್ಮೇಷನ್ ಆಗುತ್ತೆ. ಯಾವಾಗ AgCN ತಗೊಂತೀರಾ RNC ಫಾರ್ಮೇಷನ್ ಆಗುತ್ತೆ ಐಸೋಸೈನೈಡ್. ಸೇಮ್ ಫಾರ್ KNO3 ಆ್ಯಂಡ್ AgNO3. KNO3 ಯೂಸ್ ಮಾಡಿದಾಗ NO2 ನಾರ್ಮಲ್ ನೈಟ್ರೋ ಗ್ರೂಪ್. AgNO3 ಯೂಸ್ ಮಾಡಿದಾಗ ನಿಮ್ಮದು O ನೈಟ್ರೋ ಆಗುತ್ತೆ, NO ನೈಟ್ರಿಟೋ. ಈಗ ಬರೋಣ ನೆಕ್ಸ್ಟ್ ಕ್ವೆಶನ್ಗೆ. ಎಸ್, ರೈಟ್ ದ ಜನರಲ್ ಇಕ್ವೇಶನ್ ಫಾರ್ ವುಡ್ಸ್ ರಿಯಾಕ್ಷನ್. ವುಡ್ಸ್ ರಿಯಾಕ್ಷನ್ನೇ ಹೇಳಿದೆ ನಿಮಗೂ. ಸೊ ಎರಡು ಟು ಅಲ್ಕೈಲ್ ಗ್ರೂಪ್ ಜಾಯಿನ್ ಮಾಡುತ್ತೆ, ಜಾಯಿಂಡ್ ಇನ್ ಪ್ರೆಸೆನ್ಸ್ ಆಫ್ ಮೆಟಲ್. ರೈಟ್, ಇದಾಗಿರುತ್ತೆ. ಸೊ ಏನು ಮಾಡ್ತೀರಾ? 2RX ತಗೊತೀರಾ ಪ್ಲಸ್ 2 ಸೋಡಿಯಂ ಡ್ರೈ ಈಥರ್ ಪ್ರೆಸೆನ್ಸಲ್ಲಿ ಏನು ಮಾಡ್ತೀರಾ? R2R ಪ್ಲಸ್ 2 NEX ಮಾಡ್ತೀರಾ. ಸೊ ಏನಾಗುತ್ತೆ ನಿಮ್ಮದು? ಅಲ್ಕೇನ್ ಫಾರ್ಮೇಷನ್ ಆಗುತ್ತೆ ಫ್ರಮ್ ಅಲ್ಕೈಲ್ ಹ್ಯಾಲೈಡ್. ನೆಕ್ಸ್ಟ್, ನೇಮ್ ದ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ರಿಯಾಕ್ಷನ್ ಆಫ್ ಐಸೋಪ್ರೋಪೈಲ್ ಅಯೋಡೈಡ್ ಆನ್ alcoholic KOH. ಸೊ alcoholic KOH ಅಲ್ಕಲೀನ್ ಇದ್ರೇನು? ನಾರ್ಮಲ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. alcoholic KOH ಆದ್ರೇನು? ಸೊ ಇಟ್ ವಿಲ್ ಬಿ ಯೋರ್ ಬೀಟಾ ಎಲಿಮಿನೇಷನ್. ಸೊ ಐಸೋಪ್ರೋಪೈಲ್ ಅಯೋಡೈಡ್ ಇದೆ. ಸೊ ಪ್ರೊಪೈಲ್ ಅಂದರೆ 3 ಕಾರ್ಬನ್ ಆಟಮ್ಸಾ? ಐಸೋ ಅಂದ್ರೇನು? ಅಯೋಡೈಡ್ ಮಧ್ಯದಲ್ಲಿದೆ ಅಂತ ಅರ್ಥನಾ? ಸೊ CH3 1 2 3 CH3 ಈ ಥರ ಇದೆ ಐಸೋಪ್ರೋಪೈಲ್ ಅಯೋಡೈಡ್. ಸೊ ಏನು ಆ್ಯಡ್ ಮಾಡ್ತಿದ್ರೆ ನೀವು? ಆಲ್ಕೋಹಾಲಿಕ್ KOH. ಸೊ ಆಸ್ ಅಕಾರ್ಡಿಂಗ್ ಟು ಸೇಡ್ಸೆಫ್ ರೂಲ್, ಆಲ್ಫಾ ಕಾರ್ಬನ್ ಯಾವುದು? ದಿಸ್ ಈಸ್ ಆಲ್ಫಾ ಕಾರ್ಬನ್. ಆಲ್ಫಾ ಕಾರ್ಬನಿಂದ ಅಯೋಡಿನ್ ಹೋಗುತ್ತೆ. ಬೀಟಾ ಕಾರ್ಬನ್ ಯಾವುದ್ರಲ್ಲಾದರೂ ಹೋಗ್ಬೋದಲ್ವಾ? ಎರಡರಲ್ಲೂ ಸೇಮ್ ಅಮೌಂಟ್ ಆಫ್ ಹೈಡ್ರೋಜನ್ ಇದೆ. ಯಾವುದ್ರಲ್ಲೂ ಆದರೂ ತೆಗೀರಿ ಬೀಟಾ. ಸೊ ಪ್ರಾಡಕ್ಟ್ ವಿಲ್ ಬಿ ಯೋರ್, ಈ ಕಡೆ ತೆಗೆದ್ರು CH3
CH ಡಬಲ್ ಬಾಂಡ್ CH2 ಆರ್ ಇದನ್ನು ಕೂಡ ಬರಿಬೋದು ನೀವು CH2 CH CH3. ಕ್ಲಿಯರ್? ನೆಕ್ಸ್ಟ್, ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಫ್ ಹ್ಯಾಲೋ ಆಲ್ಕಿನ್ಸ್. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ ಏನು? ಬೀಟಾ ಎಲಿಮಿನೇಷನ್, ರೈಟ್? ಸೊ ಬೀಟಾ ಎಲಿಮಿನೇಷನ್ ಆಗಿರೋದ್ರಿಂದ ನಾನು ಏನು ರಿಯೇಜೆಂಟ್ನ ಯೂಸ್ ಮಾಡಿದ್ದೀನಿ? ಆಲ್ಕೋಹಾಲಿಕ್ KOH ಆರ್ alcoholic NaOH. So this will be a reagent. Which gas is liberated when 2-bromopropane is heated with alcoholic potash? So alcoholic potash ಇಲ್ಲಿ ಹಾಕಿದಾಗ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂತ ಕೇಳ್ತಿರೋದು. ಸೊ 2-bromopropane ಬರೆಯೋಣ. ಸೊ ಪ್ರೊಪೇನ್ ಅಂದ್ರೆ ಏನು? C 2-bromo ಅಂದರೆ ಸೆಕೆಂಡಲ್ಲಿ ಬ್ರೋಮಿನ್ ಇದೆ. ಸೊ CH3 CH3 ಈ ಕಡೆ. ಸೊ ಆಲ್ಕೋಹಾಲಿಕ್ ಪೊಟ್ಯಾಶ್ ಅಂದ್ರೆ ಏನು? ಆಲ್ಕೋಹಾಲಿಕ್ KOH ಆ್ಯಡ್ ಮಾಡ್ತಿದ್ದೀನಿ. ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಇಲ್ಲಿ ನೋಡಿ, ಇಲ್ಲಿಂದ ಒಂದು H ಬಂತು, ಇಲ್ಲಿಂದ ಒಂದು BR ಬಂತು, HBr ಬರಿಬೇಕು ಅಷ್ಟೇ. ಸೊ ಇಟ್ ವಿಲ್ ಬಿ ಯೋರ್ 2CH3. ದಿಸ್ ಈಸ್ ಯೋರ್ ಗ್ಯಾಸ್. ನೆಕ್ಸ್ಟ್ ಬರೋಣ. ಐಡೆಂಟಿಫೈ ದ ಪ್ರಾಡಕ್ಟ್ ABC ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಏನು ತೊಗೊಂಡಿರೋ ನಾನು? ಆಲ್ಕೋಹಾಲ್. ಆಲ್ಕೋಹಾಲ್ನ ರೆಡ್ ಫಾಸ್ಫರಸ್ ಆ್ಯಂಡ್ ಹ್ಯಾಲೋಜನ್ ಹಾಕ್ದಾಗೇನೋ? ಸೊ ಈ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಅಲ್ವಾ? ಸೊ ಏನಾಗುತ್ತೆ? CH3Cl ಪ್ರಿಪೇರ್ ಆಗುತ್ತೆ. ಸೊ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಇದನ್ನೇನು ಮಾಡ್ತಿದ್ದೀನಿ ನಾನು? ಸೋಡಿಯಂ ಅಯೋಡೈಡ್ ಆ್ಯಂಡ್ ಡ್ರೈ ಅಸಿಟೋನಲ್ಲಿ ಹಾಕ್ತಿದ್ದೀನಿ. ಸೊ ಇದೇನು? ಸೋಡಿಯಂ ಅಯೋಡೈಡ್ ಬಂದ್ಬಿಟ್ಟು ಫ್ರಿಂಕಲ್ ಸ್ಟೇನ್ ರಿಯಾಕ್ಷನ್ ಅಲ್ವಾ? ಫ್ರಿಂಕಲ್ ಸ್ಟೇನ್ ರಿಯಾಕ್ಷನ್, ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಸೊ ಎಕ್ಸ್ಚೇಂಜ್ ಆಗುತ್ತೆ ವಿತ್ ಅಯೋಡಿನ್. ಇದಾದ್ಮೇಲೆ ನಾನು ಏನು ಮಾಡ್ತಿದ್ದೀನಿ? C6H5 ಅಯ್ಯೋದು. ಸೊ ಒಂದು ಬೆನ್ಸೈಲ್ ಕ್ಲೋರೈಡ್ ಜೊತೆ ಹಾಕ್ತಿದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಆ್ಯಂಡ್ ಡ್ರೈ ಈಥರ್. ಇದೇನು? ಸೊ ದಿಸ್ ಈಸ್ ಯೋರ್ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ಇದನ್ನು ಹೇಳ್ತೀನಿ ನಾನು ಮತ್ತೆ. ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಆಗ್ತಿದೆ. ಒಂದು ಆರೋಮ್ಯಾಟಿಕ್ಕು ಒಂದು ಆಲಿಫ್ಯಾಟಿಕ್ಕು ಜಾಯಿನ್ ಆಗ್ತಿದೆ. ಸೊ ಇಟ್ ವಿಲ್ ಬಿ CH3 C6H5 ಪ್ಲಸ್ I2. ಸೊ ಇದನ್ನು ಬರಿಬೇಕು ಅಷ್ಟೇ. ನೆಕ್ಸ್ಟ್ ಬರೋಣ. ನೇಮ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಫಾರ್ಮ್ಡ್ ವೆನ್ ಇಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ದ ಫಾಲೋಯಿಂಗ್ ರಿಯೇಜೆಂಟ್. ಸೊ ಈ ರಿಯೇಜೆಂಟ್ ಜೊತೆ ಅಟ್ಯಾಕ್ ಮಾಡಿದಾಗ ಏನು ನಿಮ್ಮದು ಪ್ರಾಡಕ್ಟ್ ಸಿಗುತ್ತೆ ಅಂತ ಕೇಳ್ತಿರೋದು ಅಷ್ಟೇ. ಇಥೈಲ್ ಬ್ರೋಮೈಡ್. ಸೊ CH3 CH2 Br. ಸೊ ಯಾವ್ದ್ರ ಜೊತೆ ಫಸ್ಟ್ ಒಂದು ರಿಯಾಕ್ಷನ್? ಫಸ್ಟ್ ಒನ್ ವಿಲ್ ಬಿ ವಿತ್ ಯೋರ್ ಆಲ್ಕೋಹಾಲಿಕ್ KNO2. ಸೊ ಆಲ್ಕೋಹಾಲಿಕ್ KNO2 ಅದ್ರಲ್ಲಿ ಹಾಕಿದ್ರೆ CH3 CH2 NO2 ಆಗುತ್ತೆ. ಆಲ್ಕೋಹಾಲಿಕ್ AgCN ಐಸೋಸಯನೈಡ್ NC. ಏನಕ್ಕೆ? ಸೊ ಇದ್ರ ಮಧ್ಯದಲ್ಲಿ ಇರೋದು ಕೋವಲೆಂಟ್ ಬಾಂಡ್, ಅದಕ್ಕೋಸ್ಕರ. KCN ಮಧ್ಯದಲ್ಲಿ ಇರೋದು ಅಯಾನಿಕ್ ಬಾಂಡ್, ಅದರಿಂದ. ಈಗ ಬರೋಣ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಏರಿನ್ಸ್. ಅದ್ರದ್ದು ಪ್ರಾಪರ್ಟೀಸ್ ಏನು? ಹ್ಯಾಲೋ ಆಲ್ಕಿನ್ಸ್ ನೋಡಿದ್ವಿ. ಈಗ ಹ್ಯಾಲೋ ಏರಿನ್ಸ್. ಹ್ಯಾಲೋ ಏರಿನ್ಸ್ ಅಲ್ಲೂ 3 ಟೈಪ್ ಇರುತ್ತೆ: ನ್ಯೂಕ್ಲಿಯೋಫಿಲಿಕ್, ಎಲೆಕ್ಟ್ರೋಫಿಲಿಕ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಯೋರ್ ಮೆಟಲ್ಸ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಜನರಲಿ ಅದು ಶೋ ಮಾಡಲ್ಲ ನಾರ್ಮಲ್ ಕಂಡೀಷನಲ್ಲಿ. ಏನಕ್ಕೆ? ರೀಸನ್ಸ್ ಆರ್ ಫಸ್ಟ್ ರೀಸನ್ ಏನು? ನಿಮ್ಮದು ಕಾರ್ಬನ್ ಆಟಮ್ಗೆ ಏನು ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತೆ, ದಾಟ್ ಕಾರ್ಬನ್ ಆಟಮ್ ಇಸ್ ಯೋರ್ sp2 ಹೈಬ್ರಿಡೈಸ್ಡ್. ಆಯ್ತಾ? ಸೊ sp2 ಹೈಬ್ರಿಡೈಸ್ಡ್ ಆಗಿರೋದ್ರಿಂದ ಅದು ಅಷ್ಟು ಗಟ್ಟಿಯಾಗಿ ಆ ಹ್ಯಾಲೋಜನ್ನ ಇಟ್ಕೊಂಡಿರುತ್ತೆ ಆ್ಯಂಡ್ ಇಟ್ ವಿಲ್ ನಾಟ್ ಲೀವ್ ಇಟ್. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಏನಾಗಿರುತ್ತೆ? ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ C2X ಬಾಂಡ್ಗೆ. ಸೊ ನಿಮಗೆ ಗೊತ್ತಿದೆ, ಡಬಲ್ ಬಾಂಡ್ ಆಗ್ತಾ ಬಾಂಡ್ ಆರ್ಡರ್ ಜಾಸ್ತಿ ಆಗ್ತಾ ಏನಾಗುತ್ತೆ? ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆದರೆ ಅದನ್ನು ಬ್ರೇಕ್ ಮಾಡೋಕ್ಕೆ ಕಷ್ಟ ಆಗಿರುತ್ತೆ. ನೆಕ್ಸ್ಟ್ ಈಸ್ ರೆಸೊನೆನ್ಸ್ ಸ್ಟೆಬಿಲೈಸ್ಡ್. ಸೊ ಇದರಲ್ಲಿ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗ್ತಿರೋದ್ರಿಂದ ರೆಸೊನೆನ್ಸ್ ಆಗುತ್ತೆ ಆ್ಯಂಡ್ ರೆಸೊನೆನ್ಸಿಂದ ಸ್ಟೆಬಿಲಿಟಿ ಸಿಗುತ್ತೆ. ಸ್ಟೆಬಿಲಿಟಿಯಿಂದ ಅದು ಬೇಗ ರಿಯಾಕ್ಟ್ ಮಾಡಲ್ಲ. ಸೊ ಇದು 3 ನಿಮ್ಮದು ಕಂಡೀಷನ್ಸ್ ಆಗುತ್ತೆ. ಏನಕ್ಕೆ? ಅದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾರ್ಮಲ್ ಕಂಡೀಷನಲ್ಲಿ ತೋರಿಸಲ್ಲ. ಬಟ್ ನಿಮಗೆ ಹೈ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಅಥವಾ ಸಬ್ಸ್ಟಿಟ್ಯೂಯೆಂಟ್ ನೀನು ಆ್ಯಡ್ ಮಾಡಿದ್ರೆ ರಿಯಾಕ್ಷನ್ನ ತೋರಿಸುತ್ತೆ. ಸೊ ಈ ರಿಯಾಕ್ಷನ್ಸ್ನ ನಾನು ಅಲ್ಲಿ ಬರ್ದಿದ್ದೀನಿ. 1 is 300 ಡಿಗ್ರಿ ಸೆಲ್ಸಿಯಸ್, 200 ಡಿಗ್ರಿ ಸೆಲ್ಸಿಯಸಲ್ಲಿ ಇಂದು ರಿಯಾಕ್ಟೆಂಟ್ಸ್ ಕೊಡುತ್ತೆ ಪ್ರಾಡಕ್ಟ್ಸ್. ನೆಕ್ಸ್ಟ್ ನನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಷ್ಟೊತ್ತರೆಗೂ ಬಂದ್ಬಿಟ್ಟು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡ್ತಿದ್ದು, ಈಗ ಎಲೆಕ್ಟ್ರೋಫೈಲ್ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಯಾವ್ದನ್ನ? H+ನ. ಆಯಿತಾ? ಸೊ ಈಗ ನೋಡ್ಕೊತ ಹೋಗೋಣ. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಬಂದರೆ ದ ಫಸ್ಟ್ ಒನ್ ಈಸ್ ಯೋರ್ ನೈಟ್ರೇಷನ್. ನೈಟ್ರೇಷನ್ ಮಾಡಬೇಕು ಅಂದ್ರೆ ಏನು? HNO3 and H2SO4 ಆ್ಯಡ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಯೋರ್ ಸಲ್ಫೋನೇಷನ್. ನೆಕ್ಸ್ಟ್ ಒನ್ ಈಸ್ ಯೋರ್ ಹ್ಯಾಲೋಜಿನೇಷನ್. ನೆಕ್ಸ್ಟ್ ಈಸ್ ಯೋರ್ ಫ್ರೀಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್.
ನೆಕ್ಸ್ಟ್ ಈಸ್ ಯೋರ್ ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲ್ ಗ್ರೂಪ್ನ ಆ್ಯಡ್ ಮಾಡ್ತೀರಾ ಅಷ್ಟೇ. ಸೊ ದಿಸ್ ಟೈಪ್ ಯು ಶುಡ್ ನೋ. ಆ್ಯಂಡ್ ರೆಸೊನೆನ್ಸ್ ಮಾಡಬೇಕಾದ್ರೆ ನಿಮಗೆ ಹೇಳಿದೆ ನಾನು ಆಲ್ರೆಡಿ, ದಟ್ ಈಸ್ ನಿಮ್ದು ಆರ್ಥೋ ಮತ್ತು ಪ್ಯಾರಾದಲ್ಲಿ ನೆಗೆಟಿವ್ ಚಾರ್ಜ್ ಬರೋದ್ರಿಂದ ಅಲ್ಲೇ ಬಂದದು ಅಟ್ಯಾಕ್ ಆಗುತ್ತೆ, ಆಯಿತಾ? ಸೊ ಎಲ್ಲ ಅಲ್ಲೇ ಬಂದು ಅಟ್ಯಾಕ್ ಮಾಡ್ತಿದ್ದಲ್ವಾ, ಕ್ಲಿಯರ್? ಓಕೆ. ನೆಕ್ಸ್ಟ್ ವಿತ್ ಮೆಟಲ್ಸ್ ಬಂದಾಗ, ಸೊ ಎರಡು ಬೆನ್ಝೀನ್ ರಿಂಗ್ನ ನೀವು ಜಾಯಿನ್ ಮಾಡಿದ್ರೆ ದಾಟ್ ವಿಲ್ ಬಿ ಯೋರ್ ಫಿಟ್ಟಿಗ್ ರಿಯಾಕ್ಷನ್. ಬಟ್ ಒಂದು ಅಲ್ಕೈಲ್ ಗ್ರೂಪು ಒಂದು ಬೆನ್ಝೀನ್ ರಿಂಗ್ನ ಅಟ್ಯಾಚ್ ಮಾಡಿದ್ರೆ ದಾಟ್ ವಿಲ್ ಬಿ ಯೋರ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಅಷ್ಟೇ. ಸೊ ಸಿಮಿಲರ್ ಸೋಡಿಯಂ ಮೆಟಲ್ ಜೊತೆ ಅಟ್ಯಾಕ್ ಮಾಡ್ತೀರಾ. ಕ್ವೆಶನ್ಸಿಗೆ ಬರೋಣ. ಸೊ 2020 ಕೇಳಿರೋ ಕ್ವೆಶನ್ಸು, ಕ್ಲೋರೋಬೆನ್ಸಿನ್ನ ನೀವು ಕಾನ್ಸಂಟ್ರೇಟೆಡ್ HNO3 ಆ್ಯಂಡ್ ಕಾನ್ಸಂಟ್ರೇಟೆಡ್ H2SO4ನ ಆ್ಯಡ್ ಮಾಡ್ತಿದ್ದೀರಾ, ಪ್ರಾಡಕ್ಟ್ ಏನು ಸಿಗುತ್ತೆ? ಸೊ ದಿಸ್ ಈಸ್ ಯೋರ್ ನೈಟ್ರೇಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನೈಟ್ರೇಷನ್ ರಿಯಾಕ್ಷನ್ ಆಗ್ತಿರೋದ್ರಿಂದ 2 ಪ್ರಾಡಕ್ಟ್ ಸಿಗುತ್ತೆ, ಒಂದು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಆ್ಯಂಡ್ ನೆಕ್ಸ್ಟ್ ಇಸ್ ಯೋರ್ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್. ಇದನ್ನು ಬರಿಬೇಕು. ನೆಕ್ಸ್ಟ್ ಬಂದರೆ ಎಕ್ಸ್ಪ್ಲೈನ್ ಫಿಟ್ಟಿಗ್ ರಿಯಾಕ್ಷನ್. ಫಿಟ್ಟಿಗ್ ರಿಯಾಕ್ಷನ್ ಏನು ಮಾಡುತ್ತೆ? ಸೊ ಜಾಯಿನ್ 2 aromatic groups ಯಾವ್ದ್ರಲ್ಲಿ? ಇನ್ ಪ್ರೆಸೆನ್ಸ್ ಆಫ್ ಮೆಟಲ. ಸೊ ಆ ರಿಯಾಕ್ಷನ್ನ ಬರೆದ್ಬಿಟ್ರಿ ಅಷ್ಟೇ. 2 ಬೆನ್ಝೀನ್ ರಿಂಗ್ ಬಂದ್ಬಿಟ್ಟು X+2 ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ 2 ಬೆನ್ಝೀನ್ ರಿಂಗ್ನ ಜಾಯಿನ್ ಮಾಡಿ ಆ್ಯಂಡ್ ಪ್ಲಸ್ ಯೋರ್ NaX, 2 NaX ಸೋಡಿಯಂ ಹ್ಯಾಲೈಡ್. ನೆಕ್ಸ್ಟ್ ನೇಮ್ ಆಫ್ ದ ರಿಯಾಕ್ಷನ್ ಕೇಳಿದ್ದಾರೆ. ಸೊ 2 ನಿಮ್ಮದು ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಸೋಡಿಯಂ ತೊಗೊಂಡಿದ್ದಾರೆ, ಈಥರಲ್ಲಿ ಹಾಕ್ಬಿಟ್ಟಿದ್ದಾರೆ, ನಿಮಗೆ NaX ಆಸ್ ಅ ಬೈ ಪ್ರಾಡಕ್ಟ್ ಸಿಗ್ತಿದೆ ಆ್ಯಂಡ್ 2 ಬೆನ್ಝೀನ್ ರಿಂಗ್ ಜಾಯಿನ್ ಆಗ್ತಿದೆ. ಇವಾಗ ತಾನೇ ಹೇಳಿದೆ, ದಿಸ್ ಈಸ್ ಯೋರ್ ಫಿಟ್ಟಿಗ್ ರಿಯಾಕ್ಷನ್. ನೆಕ್ಸ್ಟ್ ಈಸ್ ಎಕ್ಸ್ಪ್ಲೈನ್ ಫಿಟ್ಟಿಗ್ ರಿಯಾಕ್ಷನ್ ವಿತ್ ಈಕ್ವೇಷನ್. ಆಲ್ರೆಡಿ ಎಕ್ಸ್ಪ್ಲೈನ್, ಇವಾಗ ತಾನೇ ಹೇಳಿದೆ ನಾನು ನಿಮಗೆ. ನೆಕ್ಸ್ಟ್, aryl halides are extremely less reactive towards nucleophilic substitution reaction. Give 2 reasons. ಸೊ ನಿಮಗೆ ಹೇಳಿದೆ nucleophilic substitution reaction ಅಷ್ಟು ಈಸಿಲಿ ಕೊಡಲ್ಲ, ರೀಸನ್ಸ್ ಕೇಳಿದ್ದಾರೆ. ದ ಫಸ್ಟ್ ರೀಸನ್ ಏನು? ಸೊ ಕಾರ್ಬನ್ C2X ಅಲ್ಲಿ ಏನಾಗ್ತಿದೆ, ಈ ಕಾರ್ಬನ್ ಆಟಮ್ ಇಸ್ sp2 ಹೈಬ್ರಿಡೈಸ್ಡ್. ಇದೊಂದು ರೀಸನ್ ಬರೀರಿ. ನೆಕ್ಸ್ಟ್ ಏನಂದ್ರೆ ಸೆಕೆಂಡ್ ರೀಸನ್ ಏನು ಬರೋದು, C2X ಏನಿದೆ ಬಾಂಡು, ಇಟ್ ಈಸ್ ಪಾರ್ಷಿಯಲ್ ಡಬಲ್ ಬಾಂಡ್, ಹ್ಯಾಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದರಿಂದ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಬಾಂಡ್ ಆರ್ಡರ್ ಆಗಿರೋದ್ರಿಂದ ಕ್ಯಾರೆಕ್ಟರಿಸ್ಟಿಕ್ಸ್. ಥರ್ಡ್ ರೀಸನ್ ಏನು ಬರ್ಬೋದು, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್. ಸೊ ಇದೇನಾಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸ್ಡ್, ಅದಕ್ಕೋಸ್ಕರ. ಸೊ ದೀಸ್ ಆರ್ ದ 3 ರೀಸನ್ಸ್. ಸೊ ರೆಸೊನೆನ್ಸ್ ಬರೆದ್ರೆ, ಇದು ರೆಸೊನೆನ್ಸ್ನು ಕೂಡ ಬರೆದ್ಬಿಡ್ರಿ ಇಲ್ಲಿ. ಸೊ ಕೈಂಡ್ಲಿ ರೈಟ್ ಹಿಯರ್ ಯೋರ್ ರೆಸೊನೆನ್ಸ್ ಈ ಕ್ವೆಶನಲ್ಲಿ. ಸೊ ರೆಸೊನೆನ್ಸ್ನ ಬರೀರಿ. ಇಲ್ಲಿ ನೆಗೆಟಿವ್, ಇಲ್ಲಿ ಡಬಲ್ ಬಾಂಡ್. ನೆಕ್ಸ್ಟ್ ಇದೇ ರೆಸೊನೆನ್ಸ್ನ ಕಂಟಿನ್ಯೂ ಮಾಡಿಕೊಂಡು ಬರಿತಾ ಹೋಗಿ. ಸ್ಟೀವ್ ಪಾಸಿಟಿವ್, ಡಿಲೋಕಲೈಸೇಷನ್ ಆಗ್ತಿದೆ ಇಲ್ಲಿ. ಈ ಥರ, ಓಕೆನಾ? ಸೊ ಇದು. ಸೊ ಟೋಟಲ್ ಎಲ್ಲ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರೀರಿ ನೀವು. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ನಿಮಗೆ ಹೇಳಿದೆ, ಒಂದು ಹ್ಯಾಲೋ ಏರಿನ್ಸ್ನ ತಗೊತೀರಾ, ಒಂದು ಹ್ಯಾಲೋ ಅಲ್ಕೇನ್ನ ತಗೊತೀರಾ, ಸೋಡಿಯಂ ಮೆಟಲ್ ಆ್ಯಡ್ ಮಾಡ್ತೀರಾ ಇನ್ ಪ್ರೆಸೆನ್ಸ್ ಆಫ್ ಯೋರ್ ಡ್ರೈ ಈಥರ್ ಆರ್ ಅಸಿಟೋನ್, ಯಾವ್ದಾದ್ರು ಯೂಸ್ ಮಾಡ್ಕೊಬೋದು, ಆ್ಯಂಡ್ ಇಟ್ ವಿಲ್ ಗಿವ್ ಯೋರ್ ದಿಸ್ ಒನ್. ಓಕೆ. ನೆಕ್ಸ್ಟ್, ನೇಮ್ ದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಫಾರ್ಮ್ ವೆನ್ ಕ್ಲೋರೋಬೆನ್ಸಿನ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. ಸೊ ಕ್ಲೋರೋಬೆನ್ಸಿನ್ನ ತಗೊಂಡಿದ್ದಾರೆ, ಕ್ಲೋರೋಬೆನ್ಸಿನ್ನ ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸಿದ್ದಾರೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ? ಆಬ್ವಿಯಸ್ಲಿ ನೀವು ಬ್ಯಾಲೆನ್ಸ್ ಔಟ್ ಮಾಡಿ ವುಡ್ಸ್ ರಿಯಾಕ್ಷನ್ ಆಗ್ತಿರೋದು, ಸಾರಿ ಫಿಟ್ಟಿಗ್ ರಿಯಾಕ್ಷನ್. ಸೊ 2 ಬೆನ್ಝೀನ್ ರಿಂಗ್ ಮರ್ಜ್ ಆಗಿರತ್ತಷ್ಟೇ. ನೆಕ್ಸ್ಟ್ ಬರೋಣ, ಪಾಲಿಹ್ಯಾಲೋಜನ್ ಕಂಪೌಂಡ್. ಸೊ ಲಾಸ್ಟ್ ಇದು ನಿಮ್ಮದು ಈ ಒಂದು ಚಾಪ್ಟರಲ್ಲಿ
ಸೆಕ್ಷನು. ಇದರಲ್ಲಿ ಏನು ನೋಡ್ತೀರಾ ಅಂದರೆ ಪಾಲಿ ಹ್ಯಾಲೋಜನ್ ಕಂಪೌಂಡ್ಸ್ ಎಕ್ಸಾಂಪಲ್ ನೋಡ್ತೀರಾ, ಅದರದ್ದು ಯೂಸಸ್ ಏನು, ಹಾರ್ಮ್ ಏನು ಅಷ್ಟೇ. ಸೊ ಫಸ್ಟ್ ಬಂದ್ಬಿಟ್ಟು ಮಿಥಿಲೀನ್ ಡೈಕ್ಲೋರೈಡ್ CH2Cl2. ಸೊ ಇದರದ್ದು ಯೂಸಸ್ ಬಂದ್ಬಿಟ್ಟು ಇದು ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ ಇನ್ ಪೇಂಟ್ ರಿಮೂವಲ್ ಅಲ್ಲಿ ಆ್ಯಂಡ್ ಪ್ರೊಪಲೆಂಟ್ ಇನ್ ಏರೋಸೋಲ್ಸ್ ಆ್ಯಂಡ್ ಮೆಟಲ್ನ ಕ್ಲೀನ್ ಮಾಡೋದಕ್ಕೋಸ್ಕರ. ಹಾರ್ಮ್ಫುಲ್ ಎಫೆಕ್ಟ್ಸ್ ಅಲ್ಲಿ ಬಂದರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಅಟ್ಯಾಕ್ ಮಾಡುತ್ತೆ. ನಿಮಗೆ ನಾರ್ಮಲ್ ಲೆಸ್ ಎಕ್ಸ್ಪೋಷರ್ ನೀವು ಯಾವಾಗ ಕೊಡ್ತೀರಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪೇರ್ಡ್ ಹಿಯರಿಂಗ್ ಆ್ಯಂಡ್ ವಿಷನ್ ಜಾಸ್ತಿ ಅಂದರೆ ಕ್ರೋನಿಕ್ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದ್ರೆ ಅವಾಗ ಏನಾಗುತ್ತೆ ನಿಮಗೆ ನಾಸಿಯಾ, ವಾಮಿಟಿಂಗ್, ಡಿಪ್ರೆಷನಲ್ಲೂ ಕೂಡ ನೀವು ಹೋಗ್ತೀರಾ. ಅದೇ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಅದನ್ನು ನಿಮ್ದು ಏನಾಗುತ್ತೆ ಸ್ಕಿನ್ನು ಬರ್ನ್ ಆಗುತ್ತೆ, ಇರಿಟೇಟ್ ಆಗುತ್ತೆ ಅಥವಾ ರೆಡ್ನೆಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋಣ CHCl3. ಇದ್ರದ್ದು ಏನು ಬಂದ್ಬಿಟ್ಟು ನಿಮ್ಮ ಸಾಲ್ವೆಂಟು ಫಾರ್ ಫ್ಯಾಟ್ಸು ಆಲ್ಕೋಲೈಡ್ಸ್ ಮ್ಯಾನುಫ್ಯಾಕ್ಚರ್ ಆಫ್ ಫ್ರಿಯಾನ್ R22 ವಿಚ್ ಇಸ್ ಯೂಸ್ಡ್ ಆಸ್ ಅ ರೆಫ್ರಿಜರೆಂಟ್. ನಾನು ಹೇಳ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ನೆಕ್ಸ್ಟು ಪಾಸ್ಟಲ್ಲಿ ಇದನ್ನು ಆಸ್ ಅ ಅನಾಸ್ಥೆಟಿಕ್ ಆಗಿ ನಾವು ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ ಇದನ್ನು ನಾವು ಇನ್ಹೇಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡಿಪ್ರೆಸ್ ಆಗಿಬಿಡ್ತೀವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಮತ್ತೆ ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಡಿಸಿನೆಸ್ ಆಗುತ್ತೆ, ವಾಮಿಟ್ ಆಗುತ್ತೆ. ನೆಕ್ಸ್ಟ್ ಕ್ರೋನಿಕ್ ಆಗಿ ನಾವು ಇದನ್ನು ಎಕ್ಸ್ಪೋಷರ್ ತಗೊತಾ ಇದ್ರೆ ನಿಧಾನಕ್ಕೆ ಸ್ವಲ್ಪ ಅವಾಗ ಲಿವರ್ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ ಇದನ್ನು ನಾವು ಆಕ್ಸಿಡೈಸ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅದು ಆಕ್ಸಿಡೈಸ್ ಆಗಿ ಒಂದು ಪಾಯ್ಸನಸ್ ಗ್ಯಾಸ್ ಕೊಡುತ್ತೆ. ಈ ಗ್ಯಾಸ್ ನೇಮೇನು ಫಾಸ್ಜೀನ್ ಗ್ಯಾಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಫಾಸ್ಜೀನ್ ಗ್ಯಾಸ್ದು ಪ್ರೊಡಕ್ಷನು. ನೆಕ್ಸ್ಟು ಕಾರ್ಬನ್ ಟೆಟ್ರಾಕ್ಲೋರೈಡ್ ಬಂದ್ಬಿಟ್ಟು CCl4 ಮ್ಯಾನುಫ್ಯಾಕ್ಚರ್ ಆಫ್ ರೆಫ್ರಿಜರೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. 1960 ಇದನ್ನು ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಿದ್ರು. ಹಾರ್ಮ್ಫುಲ್ ಎಫೆಕ್ಟ್ಸಿಗೆ ಬಂದರೆ ಕ್ಯಾನ್ಸರ್ಸು, ಡಿಸಿನೆಸ್ಸು ಆ್ಯಂಡ್ ಹೆಡೇಕ್ ಅಗೇನ್. ನೆಕ್ಸ್ಟ್ ಈಸ್ ಯೋರ್ CHI3. ಸೊ ಇದು ಬಂದರೆ ಇದನ್ನು ಫಸ್ಟ್ ಯೂಶಲಿ ನಾವು ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಿದ್ವಿ, ಬಟ್ ಇದು ಸ್ಮೆಲ್ ತುಂಬ ಚೆನ್ನಾಗಿರಲಿಲ್ಲ ಆ್ಯಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರೋದು ಫ್ರೀ ಅಯೋಡಿನ್ ಪ್ರೆಸೆಂಟ್ ಇರೋದ್ರಿಂದ. ಅವ್ರೇನು ಅಂದ್ಕೊಂಡಿದ್ರು ಇದರಿಂದನೇ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇದೆ ಆ್ಯಸ್ ಅ ಹೋಲ್ ಮಾಲಿಕ್ಯೂಲ್. ಬಟ್ ಮುಂದೆ ರಿಸರ್ಚ್ ಮಾಡ್ತಾ ಇದು ಯಾವಾಗ ಗೊತ್ತಾಯಿತು ಅವಾಗ ಅವರು ರಿಪ್ಲೇಸ್ ಮಾಡ್ತಾರೆ ಬೇರೆ ಕಂಪೌಂಡ್ಸಿಂದ, ಪ್ರಾಡಕ್ಟ್ಸಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಿಯಾನ್ಸ್ ಬಂದ್ಬಿಟ್ಟು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಡಿರೈವೇಟಿವ್ಸ್ ಆಫ್ ಈಥೇನ್ ಆರ್ ಮೀಥೇನ್. ಸೊ ಇದರದ್ದು ಮೇಜರ್ ಎಕ್ಸಾಂಪಲ್ ಬಂದರೆ ಫ್ರಿಯಾನ್ F12 ಬರುತ್ತೆ. ಇಟ್ ಈಸ್ ಯೂಸ್ ಆಸ್ ಅ ರೆಫ್ರಿಜರೆಂಟ್ ಆ್ಯಂಡ್ ಇದನ್ನು ಜಾಸ್ತಿ ಏನಕ್ಕೆ ಯೂಸ್ ಮಾಡಲ್ಲ ನಾವು, ಬಿಕಾಸ್ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಓಝೋನ್ ಲೇಯರ್ನ ಡಿಪ್ಲೀಟ್ ಮಾಡುತ್ತೆ. ಅದನ್ನು ಓಝೋನ್ ಲೇಯರ್ ಅಂಡ್ ಡಿಪ್ಲೀಷನ್ಗೆ ಕಾರಣ ಆಗಿರುತ್ತೆ. ಸೊ O3 ಇರುತ್ತಲ್ಲ, O3ನ O2+ ನಿಂದೇನು ಮಾಡುತ್ತೆ ಫ್ರೀ ಆಕ್ಸಿಜನ್ ಆಗಿ ಅದು ನೇಸೆಂಟ್ ಆಕ್ಸಿಜನ್ ಆಗಿ ಕೊಡುತ್ತೆ. ನೆಕ್ಸ್ಟ್ DDT. ಸೊ DDT ಅಂದ್ರೆ ಏನು, PP-ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ ಇದು ಇನ್ಸೆಕ್ಟಿಸೈಡ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ, ಎಲ್ಲರಿಗೂ ಗೊತ್ತೇ ಇದೆ. ಇದು World War II ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮಲೇರಿಯಲ್ ಮಸ್ಕಿಟೋಸ್ ತುಂಬ ಜಾಸ್ತಿ ಆಗಿಬಿಟ್ಟಿದ್ವು. ಅವಾಗ ಅದನ್ನು ಸಾಯಿಸೋಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡಿದ್ರು. ಇದನ್ನು ಯೂಸ್ ಮಾಡಾದ್ಮೇಲೆ ಅವ್ರು ಏನು ನೋಡುತ್ತಂದ್ರೆ ಅಕ್ಕಪಕ್ಕ ಬಾಂಡ್ಸ್ಗಳೆಲ್ಲ ಫಿಶ್ಗಳೆಲ್ಲ ಸತ್ತೋಗ್ಬಿಡ್ತು. ಏನಕ್ಕೆ, ಇದ್ರದ್ದು ಟಾಕ್ಸಿಕ್ ಎಫೆಕ್ಟಿಂದ. ಸೊ ಈ DDTನ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಎನ್ಸೈಮ್, ಫಿಶ್ ಬಾಡಿಯಲ್ಲಿ ಯಾವುದೇ ಒಂದು ಎನ್ಸೈಮ್ ಏನಿತ್ತು ಅದು ಬ್ರೇಕ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಇದೇನಾಯಿತು, ಫಿಶಲ್ಲಿ ಏನು ಫ್ಯಾಟಿ ಟಿಶ್ಯೂಸ್ ಇತ್ತು ಅದರಲ್ಲಿ ಹೋಗ್ಬಿಟ್ಟು ಅಕ್ಯುಮಿಲೇಟ್ ಆಗಿದ್ದೇನೇನು ಮಾಡ್ತು, ಅದರ ಡೆತ್ತಿಗೆ ಕಾರಣ ಆಯಿತು ಅಷ್ಟೇ. ಸೊ ಕ್ವೆಶನ್ಸ್ ಬಂದರೆ 2022 ಅಲ್ಲಿ ಬಂದಿರೋದು, ನೇಮ್ ದ ಪಾಯ್ಸನಸ್ ಗ್ಯಾಸ್ ಎವಾಲ್ವ್ ವೆನ್ ಕ್ಲೋರೋಫ್ಲೋರೋಕಾರ್ಬನ್ ಈಸ್ ಆಕ್ಸಿಡೈಸ್ ಬೈ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ನಾನು ಇವಾಗ ತಾನೇ ಹೇಳಿದೆ ಫಾಸ್ಜೀನ್, ಇದನ್ನೇ ಬರೀಬೇಕಾಗಿದ್ದು. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 2023 ಅಲ್ಲಿ ಬಂದಿರೋದು ಸೇಮ್ ಕ್ವಶನ್ ನೋಡಿ. ದ ಪಾಯ್ಸನಸ್ ಗ್ಯಾಸ್ ಡ್ಯಾಶ್ ಇಸ್ ಫಾರ್ಮ್ಡ್ ವೆನ್ ಕ್ಲೋರೋಫಾರ್ಮ್ ಈಸ್ ಎಕ್ಸ್ಪೋಸ್ ಟು ಏರ್ ಆ್ಯಂಡ್ ಲೈಟ್. ಸೊ ಇವಾಗ ತಾನೇ ಹೇಳಿದೆ ದಟ್ ಈಸ್ ಯೋರ್ ಫಾಸ್ಜೀನ್ ಅಗೇನ್. ಸೊ ಇದು ಇಂಪಾರ್ಟೆನ್ಸ್ ಗೊತ್ತಾಯ್ತಾ ಈ ಕ್ವಶನ್ದು. ಸೊ ಇದು ಕೇಳ್ಬೋದು ನಿಮ್ಮದು ಪಾಲಿ ಹ್ಯಾಲೋಜನ್ ಕಂಪೌಂಡ್ಸಲ್ಲಿ, ಅಥವಾ DDT ಕೇಳ್ಬೋದು ಆ್ಯಂಡ್ DDT ಸ್ಟ್ರಕ್ಚರ್ ಕೂಡ ಕೇಳ್ಬೋದು ಕೆಲವೊಂದ್ಸತಿ. ಸೊ ಐ ಹೋಪ್ ನಿಮಗೆ ಈ PYQ ಸೀರೀಸ್ ಹೆಲ್ಪ್ ಆಗ್ತಿದೆ ಫಾರ್ ಯುವರ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಎಷ್ಟು ಕ್ವೆಶನ್ಸು ತುಂಬ ಈಸಿ ಇರುತ್ತೆ, ತುಂಬ ಮೆಕ್ಯಾನಿಸಮ್ ಒಳಗಡೆ ಏನು ಕೇಳ್ತಿಲ್ಲ ಯಾರು. ಸೊ ಪ್ರಾಕ್ಟೀಸ್ ವೆಲ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.